ಪ್ರೈಸ್ ದ ಲಾರ್ಡ್. ಓಕೆ, ಸೊ ನಮಗೆಲ್ಲರಿಗೂ ಶಾಂತಿ ಸಮಾಧಾನ ಬೇಕಲ್ವಾ? ಆದರೆ ಶಾಂತಿ ಸಮಾಧಾನ ನಿಜವಾಗಿ ಇದೆಯಾ? ಇದೆ ಇಲ್ಲ? ಓಕೆ ನೋಡಿ, ಈ ಶಾಂತಿ ಸಮಾಧಾನವನ್ನು ನಾವು ಹುಡುಕಿ ನಾವು ಏನು ಮಾಡ್ತೇವೆ ಅಂದರೆ ಅನೇಕ ಕಡೆ ಹೋಗ್ತೇವೆ, ಹೌದಲ್ಲ? ಕೆಲವರು ಶಾಂತಿ ಸಮಾಧಾನ ಎಲ್ಲಿ ಹುಡುಕ್ತಾರಂದರೆ ಬೋಟೋಲಲ್ಲಿ, ಹೌದಲ್ವಾ? ಸ್ವಲ್ಪ ಕುಡಿದರೆ ಸಮಾಧಾನ ಸಿಗುತ್ತೆ, ಆಮೇಲೆ ಇನ್ನೂ ಸ್ವಲ್ಪ ಕುಡಿತಾರೆ, ಇನ್ನೂ ಹೆಚ್ಚು ಕುಡಿದರೆ ಇನ್ನೂ ಹೆಚ್ಚು ಸಮಾಧಾನ ಸಿಗುತ್ತೆ, ಇನ್ನೂ ಹೆಚ್ಚು ಕುಡಿದರೆ ಇನ್ನೂ ಹೆಚ್ಚು ಸಮಾಧಾನ ಸಿಗುತ್ತೆ ಅಂಥೇಳಿ ಅದಕ್ಕೆ ಏನಾಗ್ತಾರೆ, ಎಡಿಕ್ಷನ್ ಆಗ್ತಾರೆ, ಹೌದಲ್ಲ? ಎಡಿಕ್ಟ್ ಆಗ್ತಾರೆ. ಆಮೇಲೆ ಇದ್ದ ಸ್ವಲ್ಪ ಸಮಾಧಾನವೂ ಎಲ್ಲ ಮನೆಯಲ್ಲಿ ಶಾಂತಿ ಸಮಾಧಾನ ಇರುತ್ತಾ? ಓಕೆ, ಇವತ್ತು ಬ್ರದರ್ ಆಗ ಪ್ರೈಸ್ ಆ್ಯಂಡ್ ವರ್ಷಿಪಲ್ಲೂ ಎಕ್ಸ್ಪ್ಲೇನ್ ಮಾಡ್ತಿದ್ರು. ಇನ್ನು ಕೆಲವರು ಒಂದು ಹೆಣ್ಣಿನಲ್ಲಿ ಗಂಡಲ್ಲಿ ಸೆಕ್ಸ್ ಅಲ್ಲ, ಅದರಲ್ಲಿ ಸಮಾಧಾನ ಹುಡುಕ್ತಾರೆ, ಸಿಗುತ್ತಾ? ಈ ಹೆಂಗಸು ಸಮಾರ್ಯದ ಮಹಿಳೆ ಎಷ್ಟು ಗಂಡಂದಿರು ಅವಳಿಗೆ? 5. ಒಬ್ಬರಲ್ಲಿ ಹುಡುಕಿದ್ದು ಸಿಕ್ಕಿದ, ಆಮೇಲೆ ಇನ್ನೊಬ್ಬರಲ್ಲಿ ಹುಡುಕಿದ್ದು ಸಿಕ್ಕಿದ, ಇನ್ನೊಬ್ಬರಲ್ಲಿ ಹುಡುಕಿದ್ದು ಸಿಕ್ಕಿದ, 5 ಮಂದಿಯಲ್ಲಿ. ಇನ್ನು ಕೆಲವರು ದುಡ್ಡಲ್ಲಿ ಹುಡುಕ್ತಾರಾ? ಸಿಗುತ್ತಾ? ದುಡ್ಡಲ್ಲಿ ಸಿಗುವುದಾದರೆ ಸಮಾಧಾನ. ನಿನ್ನೊಬ್ಬರು CJ ರಾಯ್ ಅಂತ ಒಬ್ಬರು ಅವರನ್ನೇ ಸುಸೈಡ್ ಮಾಡಿ ಸತ್ರು, ಹೌಲ್ಲ? ನ್ಯೂಸಲ್ಲಿ ಎಲ್ಲ ಬರ್ತಾ ಇದೆ. ಅವರಲ್ಲಿ ಎಷ್ಟೋ ಕೋಟಿ ಅವರು ಬಡ ಬಗ್ಗರಿಗೆಲ್ಲ ಕೊಟ್ಟಿದ್ದಾರೆ. ಅವರೇ ಯಾಕೆ ಸುಸೈಡ್ ಮಾಡಿ ಸಾಯಬೇಕಿತ್ತು? ಅಂದರೆ ಅವರಿಗೆ ಶಾಂತಿ ಸಮಾಧಾನ ಇಲ್ಲ ಅಲ್ಲ? ಹೌದಲ್ವಾ? ಇಲ್ಲಾದರೆ ನೀವು SM ಕೃಷ್ಣ ನೋಡಿದರೆ ಅವರ ಮೊಮ್ಮಗನ ಅಳಿಯ ಸಿದ್ಧಾರ್ಥ ಅಂತ, ಅವರು ಶಾಂತಿ ಸಮಾಧಾನ ಇಲ್ಲದೆ ಅವರು ಸತ್ರ ಅಲ್ಲ, ಹೌದಲ್ವಾ? ಇಲ್ಲ ಶಾಂತಿ ಸಮಾಧಾನ. ಇನ್ನೊಬ್ರು ಇದ್ದಾರೆ, ನಾನು ನೋಡಿದೆ, ಯಾರು ಅಲಿ ಅಂತ, ಮೊಹಮ್ಮದ್ ಅಲಿ ಯಾರು ಒಬ್ರು ಇದ್ದಾರೆ, ಅವರು ಹಂಗೇನೆ. ಅಷ್ಟು ದುಡ್ಡಿದ್ರು ಕೂಡ, ಸೊ ದುಡ್ಡಲ್ಲಿ ಕೂಡ ಶಾಂತಿ ಸಮಾಧಾನ ಸಿಗುತ್ತಾ? ಎಲ್ಲಿ ಸಿಗಲ್ಲ. ಶಾಂತಿ ಸಮಾಧಾನ ಎಲ್ಲಿ ಸಿಗಲ್ಲ. ಇನ್ನು ಕೆಲವರು ಇನ್ನು ಏನು ಮಾಡ್ತಾರೆ ಅಂದರೆ, ಕೆಲವರು ಈ ಪ್ರಾರ್ಥನೆಗೆಲ್ಲ ಹೋಗ್ತಾರೆ. ಎಲ್ಲಿ ಹೋಗ್ತಾರೆ? ಪ್ರಾರ್ಥನೆಗೆ ಶಾಂತಿ ಸಮಾಧಾನ ಸಿಗುತ್ತೆ ಅಂತ. ಆದರೆ ಅಲ್ಲಿ ಕೂಡ ಶಾಂತಿ ಸಮಾಧಾನ ಸಿಗಲ್ಲ. ಯಾಕೆ ಅಂತ ಹೇಳಿದರೆ, ಅಲ್ಲಿ ಪ್ರಾಸ್ಪ್ಯಾರಿಟಿ ಅಂದರೆ ಏನಂದರೆ ಈ ಲೋಕದ ಐಶ್ವರ್ಯ, ಇದರ ಬಗ್ಗೆ ಅವರು ಬೋಧನೆ ಮಾಡ್ತಾರೆ. ಸೊ ಇದು ಒಂದು ರಾಂಗ್ ಟೀಚಿಂಗ್ ಆಗುತ್ತೆ. ಇದು ಏನಾಗುತ್ತೆ? ರಾಂಗ್ ಟೀಚಿಂಗ್ ಅಂದರೆ ಏನು? ತಪ್ಪು ಬೋಧನೆ. ಈ ತಪ್ಪು ಬೋಧನೆ ಮಾಡುವುದರಿಂದ ಜನರೆಲ್ಲ ಏನು ಯೋಚಿಸ್ತಾರೆ ಅಂದರೆ, ನಾವು ಪ್ರಾರ್ಥನೆಗೆ ಹೋದರೆ ಅಲ್ಲಿ ನಮಗೆ ಶಾಂತಿ ಸಮಾಧಾನ ಸಿಗುತ್ತೆ. ಆದರೆ ಸಿಗುತ್ತಾ? ಇಲ್ಲ. ಯಾರಿಗಾದರೂ ಸಿಕ್ಕಿದೆಯಾ ಆ ರೀತಿ? ನಾವು ಕೂಡ ಅನೇಕ ಸಲ ಪ್ರಾರ್ಥನೆಗೆ ಹೋಗಿದ್ದೆವು, ಶಾಂತಿ ಸಮಾಧಾನ ಸಿಕ್ಕಿದೆ ನಮಗೆ? ಇಲ್ಲ. ಇಲ್ಲಾದರೆ ಅಲ್ಲಿ ಬೋಧನೆ ಮಾಡುವವರು ತಪ್ಪಾಗಿ ಬೋಧನೆ ಮಾಡ್ತಾರೆ. ಒಂದು ದೇವರ ಜ್ಞಾನ ಇಲ್ಲದೆ ಬೋಧನೆ ಮಾಡುವವರು ಅಂದರೆ ಫಾಲ್ಸ್ ಪ್ರಾಫೆಟ್ ಹೇಳ್ತಾರೆ. ಅವರಿಗೆ ಅವರ ದುರುದ್ದೇಶ ಏನಿದೆ ನೋಡಿ, ಅದನ್ನು ಪೂರ್ತೀಕರಿಸಬೇಕಷ್ಟೇ ಅವರ ಉದ್ದೇಶ, ಹೌದಲ್ವಾ? ನೀವು ನೋಡಿ, ಈ ಒಂದು ಶಾಂತಿ ಸಮಾಧಾನ ನಾವು ಯೋಚಿಸ್ತೇವೆ ಅಲ್ಲಿ ಹೋದ್ರೂ ಕೂಡ ಸಿಗುತ್ತೆ, ಅಲ್ಲಿ ಕೂಡ ಸಿಗಲ್ಲ. ಮತ್ತೆ ಎಲ್ಲಿ ಹೋಗುವುದು ಈಗ ಶಾಂತಿ ಸಮಾಧಾನ ಹುಡುಕಿ? ಇನ್ನು ಕೆಲವರು ಸಮುದ್ರದ ಬದಿಗೆ ಹೋಗ್ತಾರೆ, ಹೌದಲ್ವಾ? ಎಷ್ಟು ಮಂದಿ ಹೋಗ್ತಾರಲ್ವಾ? ಪಾರ್ಕಿಗೆ ಹೋಗ್ತಾರೆ, ಸಿಗುತ್ತಾ? ಅಂದರೆ ಈ ಲೋಕದಲ್ಲಿ ಎಲ್ಲಿ ಶಾಂತಿ ಸಮಾಧಾನ ಇಲ್ಲ. ಇನ್ನು ಕೆಲವರು ಹುಟ್ಟುವಾಗ ಮಕ್ಕಳಿಗೆ ಕೂಡ ನೋಡಿ ಶಾಂತಿ ಅಂತ ಹೆಸರಿಡ್ತಾರೆ. ಶಾಂತಿ ಸಿಗುತ್ತಾ? ಇದ್ದ ಶಾಂತಿ ಕೂಡ ಈ ಶಾಂತಿ ಬಂದು ಎಲ್ಲ ಹೋಯಿತು, ಹೌದಲ್ವಾ? ಇನ್ನು ಕೆಲವರು ಜ್ಯೋತಿ ಅಂತ ಹೆಸರಿಡ್ತಾರೆ. ನನ್ನ ಹೆಂಡತಿ ಹೆಸರು ಕೂಡ ಜ್ಯೋತಿ. ಸೊ ನನ್ನ ಹೆಂಡತಿಗೆ ಹೇಳುವುದಲ್ಲ, ಮತ್ತು ಅವರು ನನಗೆ ಜೋರು ಮಾಡ್ಬೋದು. ಮತ್ತು ನಮ್ಮ ಸ್ವಲ್ಪ ಶಾಂತಿ ಇದ್ದದ್ದು ಕೂಡ ಹೋಗುತ್ತೆ. ಸೊ ಈ ಜ್ಯೋತಿ ಹೆಸರಿಟ್ಟರೆ ಅವರು ನಿಜವಾಗಿ ಮನೆಗೆ ಬಂದರೆ ಜ್ಯೋತಿ ಆಗುತ್ತಾ? ಅಲ್ಲ? ಅಂದರೆ ಹೆಸರು ಇಡುವುದರಿಂದ ಕೂಡ ನಮಗೆ ಶಾಂತಿ ಸಿಗಲ್ಲ, ಮನೆ ಬೆಳಕು ಆಗಲ್ಲ. ನಾವು ಸುಮ್ಮನೆ ನಮಗೆ ಒಂದು ಸಮಾಧಾನಕ್ಕೋಸ್ಕರ. ಇನ್ನು ಕೆಲವರು ಪೀಟರ್ ಅಂತ ಹೆಸರಿಡ್ತಾರೆ, ಪೇತ್ರ ಅಂತ ಹೆಸರಿಟ್ಟರೆ ಯೇಸುವಿಗಾಗಿ ಬದುಕಲಿಕ್ಕೆ ಆಗುತ್ತಾ? ಇಲ್ಲ.
ಈಗ ನನ್ನ ಮಗನ ಹೆಸರು ನಾನು ಇಟ್ಟಿದ್ದೇನೆ ಜಾನ್ ಪೌಲ್ ಅಂತ. ಏನು ಹೆಸರು? ಜಾನ್ ಪೌಲ್. ಅವರು ಏನು ಮಾಡಿದ್ದಾರೆ ಅಂದರೆ ಯೇಸುವಿಗೋಸ್ಕರನೇ ತಮ್ಮ ಜೀವನವನ್ನು ಮುಡುಪಾಗಿಟ್ಟರು. ನನ್ನ ಮಗ ಕೂಡ ಹಾಗೇನೆ ಆಗಬೇಕೆಂಬುದು ಈಗ ನನ್ನ ಆಸೆ ಇದೆ. ನಿಜವಾಗಿ ಯೇಸುವಿಗಾಗಿ ಅವನು ಸಾಯಲಿ, ಬೇರೆ ಏನು ಆಸೆ ಇಲ್ಲ. ಸಣ್ಣವನು ಅವನೀಗ 1 ವರ್ಷ. ಯೇಸುವಿಗಾಗಿ ಪ್ರಾರ್ಥಿಸಿ ಆಯಿತಾ. ಅದಕ್ಕಿಂತ ದೊಡ್ಡದು ಏನಿಲ್ಲ, ಅದಕ್ಕಿಂತ ದೊಡ್ಡ ನಿಜವಾದ ಆಶೀರ್ವಾದ ಏನಿಲ್ಲ ಆಯಿತಾ. ನಾವು ಈ ಲೋಕದಲ್ಲಿ ಯಾವುದಕ್ಕೆಲ್ಲ ಆಶೀರ್ವಾದಕ್ಕೋಸ್ಕರ ಪ್ರಾರ್ಥಿಸ್ತೇವೆ ಅಂದರೆ, ನನ್ನ ಮಗ ಡಾಕ್ಟರ್ ಆಗಬೇಕು, ನನ್ನ ಮಗ ಇಂಜಿನಿಯರ್ ಆಗಬೇಕು, ನನ್ನ ಮಗ ಅದಾಗಬೇಕು, ಇದಾಗಬೇಕು. ನಿಜವಾಗಿ ಒಂದು ಒಳ್ಳೆಯ ಆಶೀರ್ವಾದ ಏನಂದರೆ, ನಿಜವಾಗಿ ಒಂದು ಒಳ್ಳೆಯ ಆಶೀರ್ವಾದ, ದೇವರಿಂದ ಬರುವ ಆಶೀರ್ವಾದ ಏನಂದರೆ, ಒಂದು ಆಶೀರ್ವಾದವಾಗಿದೆ, ಅದು ನಿತ್ಯ ಜೀವ ಎಂಬ ಆಶೀರ್ವಾದ. ಯಾವುದು? ನಿತ್ಯ ಜೀವ ಎಂಬ ಆಶೀರ್ವಾದ. ಸೊ ಅದು ಬೇಕು, ಎಲ್ಲರಿಗೂ ಬೇಕು. ಅದು ಬೇಕಾದರೆ ಈ ಶುಭ ಸಂದೇಶ ಸಾರುವವರು ಬೇಕು. ಹೇಗೆ ಸಾರುವವರು? ಯೇಸುವಿಗಾಗಿ ನಿಂತು ಯೇಸುವಿಗಾಗಿ ಸಾಯಲಿಕ್ಕೆ ಕೂಡ ತಯಾರಾಗುವವರು. ಸೊ ಅದಕ್ಕೋಸ್ಕರ ನಾವು ಹೆಸರಿಟ್ಟರೆ ಓಕೆ, ಒಳ್ಳೆಯದು. ಪೀಟರ್, ಅದಕ್ಕಾಗಿ ಹೆಸರಿಟ್ಟರೆ ಪಾವುಲ್, ಆ ಒಂದು ಉದ್ದೇಶದಿಂದ ಹೆಸರಿಟ್ಟರೆ ಓಕೆ. ಸುಮ್ಮನೆ ನನಗೆ ನಾನು ಪೌಲ್ ಹೆಸರಿಟ್ಟರೆ ತುಂಬ ಅನೇಕ ಮಂದಿ ಮರಿಯಾ ಅಂತ ಹೆಸರಿಡ್ತಾರೆ. ಮತ್ತೆ ಮರಿಯಾಳ ಥರ ಜೀವಿಸಲಿಕ್ಕೆ ಆಗುತ್ತಾ? ಆಗುತ್ತಾ? ಸುಮ್ಮನೆ ಯಾವ ಹೆಸರಿಟ್ಟರು ಕೂಡ ಸುಮ್ಮನೆ ಜನರಿಗೆ ತೋರಿಸ್ಬೋದು. ಮರಿಯಾಳ ಹೆಸರು, ಸೈಂಟ್ ಲಾರೆನ್ಸರ್ ಅವರ ಹೆಸರು, ಸೈಂಟ್ ಪೀಟರ್ನವರ ಹೆಸರು, ಈ ರೀತಿ ಇಡ್ಬೋದು. ಆದರೆ ಎಲ್ಲಿ ಯಾವ ಹೆಸರಿಟ್ಟರು ಕೂಡ ಶಾಂತಿ ಸಮಾಧಾನ ಸಿಗಲ್ಲ. ಪ್ರಾರ್ಥನೆ ಮಾಡಿದರೆ ಸಿಗುತ್ತಾ? ಪ್ರಾರ್ಥನೆ ಮಾಡಿದರೆ ಶಾಂತಿ ಸಮಾಧಾನ ಸಿಗೋದಿಲ್ಲ. ಪ್ರಾರ್ಥನೆ ಮಾಡಿದರೂ ಸಿಗಲ್ಲ. ಈಗ ಏನು ಮಾಡೋದು? ಇದೇ ತುಂಬ ಕಷ್ಟದ ಕೆಲಸ, ತುಂಬ ಟೆನ್ಷನ್ ಆಗುತ್ತೆ. ನಾನು ಇವತ್ತು ಧ್ಯಾನಿಸುವಾಗ, ಬೆಳಿಗ್ಗೆ ಎದ್ದು ನಾನು ಧ್ಯಾನಿಸುವಾಗ ಶಾಂತಿ ಸಮಾಧಾನ ಅಂತ ಇವತ್ತು ನೀನು ಅದರ ಬಗ್ಗೆ ಬೋಧಿಸಬೇಕಂತ ಹೇಳಿದ್ರು. ಚರ್ಚಿಗೆ ಹೋಗುವಾಗ ಗುರುಗಳು ಶಾಂತಿ ಸಮಾಧಾನದ ಬಗ್ಗೆ ಮಾತಾಡ್ತಾರೆ. ಆಮೇಲೆ ಇಲ್ಲಿ ಇವರು ಕೂಡ ಶಾಂತಿ ಸಮಾಧಾನದಿಂದನೇ ಸ್ಟಾರ್ಟ್ ಮಾಡಿದರು. ಅಂದರೆ ಇವತ್ತು ಶಾಂತಿ ಸಮಾಧಾನನೇ ಅದನ್ನು ಹುಡುಕಬೇಕು. ಅದು ಎಲ್ಲಿ ಇದೆ ಅಂತ ಕಂಡುಕೊಳ್ಳುವವನಿಗೆ ಅದು ಸಿಗುತ್ತದೆ. ಕಂಡುಕೊಂಡ್ರೆ ಮಾತ್ರ ಅದು ಸಿಗುತ್ತದೆ ಆಯಿತಾ. ಈ ಲೋಕದಲ್ಲಿ ವಿದ್ಯಾಭ್ಯಾಸದಲ್ಲಿ ಸಿಗಲ್ಲ, ಹಣದಲ್ಲಿ ಸಿಗಲ್ಲ, ಎಲ್ಲಿ ಹೋದರೂ ಸಿಗಲ್ಲ. ಆದರೆ ನೋಡು, ಅದು ಯೇಸುವಿನಲ್ಲಿದೆ, ಹೌದು. ಆದರೆ ಅದನ್ನು ನಾವು ಏನು ಮಾಡಬೇಕು? ನಮ್ಮದಾಗಿಸಬೇಕು ಆಯಿತಾ. ಅದು ನಮ್ಮದಾಗಿಸಬೇಕು. ನೋಡಿ, ಈ ಯೇಸುವಿನಲ್ಲಿರುವ ಸಮಾಧಾನ ನಮಗೆ ಮನದಟ್ಟಾದಾಗ, ನಮಗೆ ಅರಿವಾದಾಗ ಯೇಸುವಿನಲ್ಲಿದೆ, ಹೌದು. ಅದನ್ನು ನಾವು ಎಲ್ಲಿದೆ ನೋಡುವ ಈಗ. ಸೊ ನಾವು ಮೊದಲು ನೋಡುವ, ಅದು ಬೇಕಾದರೆ ಒಂದು ವಾಕ್ಯನೇ ತೆಗೊಳ್ಳುವ. ಯೇಸುವಿನಲ್ಲಿದೆ ಅಂತ ಇವರು ಹೇಳಿದ್ರಲ್ಲ, ಸೊ ಅಲ್ಲಿಂದನೇ ತೆಗೆಯುವ. ಎಫೆಸದವರಿಗೆ ಬರೆದ ಪತ್ರ 2 2ನೇ ಅಧ್ಯಾಯ 14ನೇ ವಾಕ್ಯ. ಯೇಸು ಕ್ರಿಸ್ತರೇ ನಮ್ಮ ಶಾಂತಿದಾತ. ನಮ್ಮ ಶಾಂತಿದಾತ ಅಂದರೆ ನಮ್ಮ ಶಾಂತಿ ಸಮಾಧಾನ ಯಾರಲ್ಲಿದೆ? ಯೇಸು ಕ್ರಿಸ್ತರಲ್ಲಿದೆ. ಯೇಸು ಕ್ರಿಸ್ತರಲ್ಲಿದೆ. ಯೇಸು ಕ್ರಿಸ್ತರೇ ನಮ್ಮ ಶಾಂತಿದಾತ. ಅಂದರೆ ಈ ಶಾಂತಿ ಯಾರಲ್ಲಿದೆ ಅಂದರೆ ಯೇಸುವಿನಲ್ಲಿದೆ. ಆದರೆ ನಮ್ಮಲ್ಲಿ ಏನಿಲ್ಲ? ಯೇಸು ಇಲ್ಲ. ಅಂದರೆ ಶಾಂತಿ ಇಲ್ಲ, ಯೇಸು ಇಲ್ಲ. ಆದರೆ ನಮ್ಮಲ್ಲಿ ನೋಡಿ ಯಾವ ಸ್ವಭಾವ ಇದೆ ಅಂದರೆ, ಇಲ್ಲಿ ನಿಮಗೆ ಮತ್ತೆ ಸ್ವಲ್ಪ ಓದಿ ಸಿಸ್ಟರ್, ಅದನ್ನೇ ಕಂಟಿನ್ಯೂ. ನಮ್ಮನ್ನು ಒಂದುಗೂಡಿಸಿದವರು ಅವರೇ, ನಮ್ಮೀರ್ವರನ್ನು ಪ್ರತ್ಯೇಕಿಸಿದ್ದ ಹಗೆತನವೆಂಬ ಅಡ್ಡಗೋಡೆಯನ್ನು ತಮ್ಮ ಶರೀರದಿಂದಲೇ ಕೆಡವಿ ಹಾಕಿದ್ದಾರೆ. ಈ ಅಡ್ಡಗೋಡೆ ಇದೆ ಅಲ್ಲ, ನಾವು ಶಾಂತಿಯಲ್ಲಿ ಇರಬಾರದೆಂಬುದೇ ಯಾರ ಆಸೆ? ಸೈತಾನ. ಅಂದರೆ 100% ದೇವರಿದ್ದಾರಾ? 100% ಸೈತಾನನಿದ್ದಾನೆ. 100% ಹೆವೆನ್ ಇದೆಯಾ? ಸ್ವರ್ಗ ಇದೆಯಾ? ಹಾಗೇನು 100% ಹೆಲ್ಲು ಇದೆ. ಈಗ 100% ಬೆಳಕಿದೆಯಾ? ಇದೆ. 100% ಕತ್ತಲನಿದೆ. ಈಗ ಈ ಒಂದು ಶಾಂತಿ ಸಮಾಧಾನ ನಾವೆಲ್ಲರೂ ಅನುಭವಿಸದಂತೆ ಮಾಡುವುದು ಯಾರ ಕೆಲಸ? ಕತ್ತಲೆ, ಸೈತಾನನ ಕೆಲಸ. ಈ ಸೈತಾನ ಏನು ತೋರಿಸುವುದು ಗೊತ್ತುಂಟ? ನೀನು ಆ ಮನೆ ಕಟ್ಟಿದರೆ, 2 ಸ್ಟೋರಿ ಮನೆ ಕಟ್ಟಿದ್ರು ನೋಡು, ಅವರಲ್ಲಿ ಒಂದು 2 ಮಾಳಿಗೆ ಮನೆ ಕಟ್ಟಿದ್ದಾರಲ್ಲ, ನೀನು ಈ ರೀತಿ ಮನೆ ಕಟ್ಟಿದರೆ ನಿನಗೆ ಏನು ಸಿಗುತ್ತೆ? ಶಾಂತಿ ಸಮಾಧಾನ ಸಿಗುತ್ತೆ.
ಏನು ಮಾಡ್ತಾರಂದರೆ ಇವನು ಏನು ಮಾಡ್ತಾನೆ, ತಮ್ಮ ಹೆಂಡತಿ ಮಕ್ಕಳನ್ನು ಇಲ್ಲೇ ಊರಲ್ಲಿ ಬಿಡ್ತಾನೆ. ಅವನೇನು ಮಾಡ್ತಾನಂದರೆ ಹೊರಗಡೆ ಹೋಗ್ತಾನೆ. ಅಲ್ಲಿ ಹೋಗಿ ಏನು ಮಾಡ್ತಾನೆ, ಸರಿ ದುಡಿತಾನೆ. ಈಗ ಮಡದಿ ಮತ್ತು ಮಕ್ಕಳು ಏನಾದರೂ ತಂದೆ ಇಲ್ಲದ ಒಂದು ಪ್ರೀತಿ ಆಯಿತಾ. ಮಡದಿಗೆ ಈಗ ಗಂಡ ಇದ್ದಾನ, ಶಾಂತಿ ಎಲ್ಲಿ ಹೋಯಿತು? ನಿಜವಾಗಿ ಶಾಂತಿ ಇದೆಯಾ? ಅವನು ಏನು ತೋರಿಸುವುದು? ನೋಡು, ನಿನ್ನ ಮಗ ಏನಾಗಬೇಕು, ದೊಡ್ಡ ವಿದ್ಯಾಭ್ಯಾಸ ಮಾಡಿ ದೊಡ್ಡ ಶ್ರೀಮಂತನಾಗಬೇಕು. ಅದಕ್ಕೋಸ್ಕರ ನೀನೇನು ಮಾಡಬೇಕಂದ್ರೆ ಸೈತಾನ ತೋರಿಸುವುದು ಆಯಿತಾ. ಇದಲ್ಲ, ನೀನೇನು ಬೇಕು, ಹೊರ ದೋಷಕ್ಕೆ ಹೋಗಿ ಅಲ್ಲಿ ಏನು ಸಿಗುತ್ತೆ, ಹಣ ಇದ್ದರೆ ಹೆಣ ಕೂಡ ಬಾಯಿ ಬಿಡುತ್ತೆ. ಹಂಗೆ ನಾವು ಕೂಡ ಮಾಡಿರ್ತೇವೆ. ಸೊ ಈಗ ಮಡದಿ ಒಬ್ಳಾದ್ಲ, ಆಮೇಲೆ ಮಡದಿಗೆ ದೇವರ ವಾಕ್ಯ ಏನು ಹೇಳುತ್ತೆ, ಮಡದಿಗೆ ಏನಾಗುತ್ತೆ, ಇನ್ನೊಂದು ಒಂದು ತಪ್ಪು ದಾರಿ ಇಡ್ತಾಳೆ. ಯಾಕೆಂದರೆ ಗಂಡ 2 ವರ್ಷ ಬರಲ್ಲ, 1.5 ವರ್ಷ ಬರಲ್ಲ, ಕೆಲವೊಮ್ಮೆ 4 ವರ್ಷ ಬರಲ್ಲ. ಅವನು ಹಣದ ವ್ಯಾಮೋಹಕ್ಕೆ ಬಲಿ ಆಗ್ತಾನೆ. ಆ ಗಂಡ ಎಲ್ಲಿ, ಫಾರಿನಲ್ಲಿ, ಅವನು ಅಲ್ಲಿಂದ ದುಡ್ಡು ಕಳಿಸ್ತಾನೆ, ಹಣ. ಈಗ ಇಲ್ಲಿ ಊರಿಗೆ ಬಂದರೆ ಏನಾಗುತ್ತೆ, ಹಣ ಖರ್ಚಾಗುತ್ತೆ, ಅವನು ಬರಲಿಕ್ಕೆ ಕೇಳಲ್ಲ. ಆಮೇಲೆ ಈ ಹೆಂಡತಿಗೆ ಯಾರಿಲ್ಲ ಮನೆಯಲ್ಲಿ. ಸೊ ಅವಳ ಆಸೆ ತೀರಿಸಲಿಕ್ಕೆ ಅವಳೇನು ಮಾಡ್ತಾರೆ, ಬೇರೆ ಒಂದು ದಾರಿಯನ್ನು ಹುಡುಕ್ತಾಳೆ. ಆಮೇಲೆ ಗಂಡನಿಗೆ ಅದು ಗೊತ್ತಾಗುತ್ತೆ. ಆಮೇಲೆ ಏನಾಗುತ್ತೆ, ಇದ್ದ ಶಾಂತಿ ಸಮಾಧಾನ ಎಲ್ಲ ಯಾರು ಕಾರಣ? ಮತ್ತೆ ದೇವರ ಬಳಿ ಬರ್ತೇವೆ ನಾವು, ಚರ್ಚಿಗೆ. ಹೌದಾ, ಅನೇಕರು ಬರ್ತಾರ? ಸಿಗುತ್ತಾ ಶಾಂತಿ ಸಮಾಧಾನ? ಈಗ ಶಾಂತಿ ಸಮಾಧಾನವನ್ನು ಯಾರು ದೂರ ಮಾಡಿದರು? ಹಣ ಮತ್ತೆ ನಾವು. ಆಮೇಲೆ ಸ್ವಲ್ಪ ನೋಡುವುದಾದರೆ ಇನ್ನೂ ಕೆಲವರು ಏನು ಮಾಡ್ತಾರೆ, ಅದೇ ನಾನು ಹೇಳಿದೆ, ಮನೆ ಸಾಲ ಮಾಡ್ತಾರೆ. ಅವರ ಥರ ಆಗಬೇಕು. ಯಾರ ಥರ ಆಗಬೇಕು ನೋಡಿ, ಈಗ ನಾವು ಕಾಂಪಿಟೇಷನ್ ನೋಡು, ಅವನ ಮಗ ಏನಾದ, ಡಾಕ್ಟರ್ ಆದ, ಆ ಮಗನ ಥರ ನನ್ನ ಮಗ ಆಗಬೇಕಂತ ನಾನೇನು ಮಾಡ್ತೇನೆ, ಡಾಕ್ಟ್ರು ಕಲಿಸಬೇಕು, ಇಲ್ಲಾದರೆ ನಾನು ನರ್ಸಿಂಗ್ ಕಲಿಸಬೇಕು, ಇಲ್ಲಾದರೆ ನಾನು ಇಂಜಿನಿಯರ್ ಮಾಡಿಸ್ಬೇಕಂತ ಏನು ಮಾಡ್ತೇನೆ, ನಾನು ಸಾಲ ಮಾಡ್ತೇನೆ, ದುಡಿತೇನೆ, ಸಾಲ ಮಾಡ್ತೇನೆ. ಸಾಲ ಮಾಡಿದರೆ ಕಟ್ಟಲಿಕ್ಕೆ ಆಗುತ್ತಾ? ಇವತ್ತು ಅನೇಕ ಸಾಲಗಾರರಿದ್ದಾರಲ್ಲ, ಸಾಲ ಯಾರಲ್ಲಿದೆ ನೋಡಿ, ಅವರಿಗೆ ಶಾಂತಿ ಸಮಾಧಾನ, ಅವರು ನಿಜವಾಗಿಯೂ ಶಾಂತಿಯಿಂದ ಬದುಕಲಿಕ್ಕೆ ಆಗಲ್ಲ. ಅವರು ರಾತ್ರಿ ಇಡೀ ಶಾಂತಿ ಇಲ್ಲ, ಮನೆಯಲ್ಲಿ ಶಾಂತಿ ಇಲ್ಲ. ಸಾಲಗಾರ ಅವನು ಬಂದು ಬಿಡ್ತಾನ? ಅನೇಕರು ಇದ್ದ ಶಾಂತಿಯನ್ನು ಕೂಡ ಏನು ಮಾಡಿದ್ದಾರೆ, ಕಳೆದುಕೊಂಡು ಅನೇಕರು. ಇನ್ನು ಕೆಲವರು ಏನು ಮಾಡಿದ್ದಾರೆ ಅಂದರೆ, ನಾನು ದೇವರಿಗೆ ಮೆಚ್ಚಿಸಬೇಕಂತೇಳಿ ಒಳ್ಳೆಯ ಕೆಲಸ ಮಾಡ್ತಾರೆ. ಆದರೆ ಅವರಿಗೂ ಕೂಡ ದೇವರಿಗೆ ಮೆಚ್ಚಿಸಬೇಕಂತ ಉದ್ದೇಶ ಅಲ್ಲ. ಅವರ ಉದ್ದೇಶ ಏನಾಗಿರುತ್ತೆ ಅಂದರೆ ದುರುದ್ದೇಶ ಆಗಿರುತ್ತೆ. ಏನಾಗುತ್ತೆ, ಜನರು ನನ್ನನ್ನು ನೋಡಬೇಕು. ಯಾರು? ಜನರು ನನ್ನನ್ನು ನೋಡಿ ನಾನು ಏನು ಮಾಡ್ತಾ ಇದ್ದೇನೆ, ಎಲ್ಲರೂ ನನ್ನನ್ನು ಏನು ಮಾಡಬೇಕು, ಮನದಟ್ಟಾಗಿಸಬೇಕು. ಸೊ ಅಧಿಕಾರ ಮತ್ತು ಈ ಸ್ಥಾನ ಎಲ್ಲರಲ್ಲ, ಆಯಿತಾ, ಎಲ್ಲರಲ್ಲ, ಅನೇಕರು ಇದ್ದಾರೆ. 100ಕ್ಕೆ 99.99% ಇದ್ದಾರೆ. 1% ಒಳ್ಳೆಯ ಮನಸ್ಸಿನವರು ಇದ್ದಾರೆ, ನಾವು ಹೇಳಲಿಕ್ಕೆ ಆಗಲ್ಲ. ಸೊ ಅವರು ಯಾರಂದರೆ, ಯಾರು ಯೇಸುವನ್ನು ನಿಜವಾಗಿ ಅನುಭವಿಸಿದ್ದಾರೆ ನೋಡಿ, ಅವರು ಮಾತ್ರ ಆ 1%. ಉಳಿದವರು ಖಾಲಿ ಯಾವುದಕ್ಕೋಸ್ಕರ ಅಂದರೆ ಸ್ಥಾನ, ಅಧಿಕಾರ, ಮಾನ, ಅದಕ್ಕೋಸ್ಕರ. ಅನೇಕರು ಇಲ್ವಾ ಸಿಸ್ಟರ್? ಆ ಒಂದು ಉದ್ದೇಶದಿಂದ ಕೂಡ ಸೇವೆ ಮಾಡ್ತಾರೆ. ಅಂದರೆ ಶಾಂತಿ ಸಮಾಧಾನ ಇಲ್ಲ ಅವರಿಗೆ, ನಿಜವಾಗಿ ಸಮಾಧಾನ ಇಲ್ಲ. ಎಷ್ಟೋ ಹಣ ಬಡ ಬಗ್ಗರಿಗೆ ಕೊಡ್ತಾರೆ, ಆದರೂ ಕೂಡ ಅವರಿಗೆ ಒಂದು ಶಾಂತಿ ಸಮಾಧಾನ ಇಲ್ಲದೆ ಅವರೇ. ನಿನ್ನೆ CJ ರಾಯ್ ನೋಡಿದರೆ ಅವರು ಯಾಕೆ ಶೂಟ್ ಮಾಡಿ ಸತ್ರು? ಅವರು ಒಳ್ಳೆ ಕೆಲಸ ಮಾಡಲ್ವಾ? ಎಲ್ಲ ಒಳ್ಳೆಯ ಕೆಲಸ ಮಾಡ್ತಾರೆ, ಆದರೆ ನಾವು ನೋಡಬೇಕು ಯಾಕೆ ಈ ಶಾಂತಿ ಸಮಾಧಾನ ಇಲ್ಲ. ಈ ಶಾಂತಿ ಸಮಾಧಾನವನ್ನು ಈ ಸೈತಾನ ಏನು ಮಾಡಿದಾನಂದರೆ, ಈ ಲೌಕಿಕವಾದುಗಳನ್ನೆಲ್ಲ ತೋರಿಸಿ ನಮ್ಮಲ್ಲಿರುವ ಶಾಂತಿ ಸಮಾಧಾನವನ್ನು ಎಲ್ಲ ತೆಗೆದು ಬಿಟ್ಟಿದ್ದಾನೆ ಅನೇಕರಲ್ಲಿ. ಇದೇ ಆಗಿದೆ ಈ ಸೈತಾನನ ಕೆಲಸ. ಏನಾಗಿದೆ ಅಂದರೆ, ಆ ಅಡ್ಡ ಗೋಡೆ ಉಂಟಲ್ಲ, ಅವನೇ ಹಾಕಿದ್ದು. ಆದರೆ ಆ ಅಡ್ಡ ಗೋಡೆಯನ್ನು ಏನು ಮಾಡಲಿಕ್ಕೆ, ಮುರಿದು ಹಾಕಲಿಕ್ಕೇ ಯೇಸು ಕ್ರಿಸ್ತರು ಈ ಲೋಕಕ್ಕೆ ಬಂದಿದ್ದರು. ಇದು ನಮಗೆ ಅರ್ಥ ಆಗಬೇಕು. ಹಾಗಾದರೆ ನೋಡಿ, ನಾವು ಯೆಶಾಯನ ಗ್ರಂಥ ನಾವು ತೆಗೆದರೆ ಅಲ್ಲಿ ಭಾರಿ ಚೆನ್ನಾಗಿದೆ, ಆಯಿತಾ. ಯೆಶಾಯನ ಗ್ರಂಥ 9ನೇ ಅಧ್ಯಾಯ ತೆಗೀರಿ, ಸ್ವಲ್ಪ ಓದುವ. 9ನೇ ಅಧ್ಯಾಯ 9ನೇ ಅಧ್ಯಾಯ 1ರಿಂದ ಸ್ವಲ್ಪ ಓದಿ ಸಿಸ್ಟರ್.
ಆದರೂ ಆ. ಕಷ್ಟ ಸಂಕಷ್ಟಗಳನ್ನು ಹಾಂ ಅನುಭವಿಸಿದ ಆ ನಾಡಿಗೆ ಆ. ಇನ್ನು ಮುಂದೆ ಕತ್ತಲಿರುವುದಿಲ್ಲ. ಕತ್ತಲಿರುವುದಿಲ್ಲ. ಈಗ ನೋಡಿ, ಯಾರಿಗೆ ಕತ್ತಲಿರುವುದಿಲ್ಲ ಅಂದರೆ ಹೆಡ್ಡಿಂಗ್ ನೋಡುವ, ಬರಲಿರುವ ರಾಜಾದಿರಾಜನನ್ನು ಯಾರೆಲ್ಲ ಸ್ವೀಕರಿಸ್ತಾರೆ, ಬರಲಿರುವ ರಾಜಾದಿರಾಜ. ಅಂದು ಇಸಾಯ ಪ್ರವಾದಿ, ಯಶಾಯ ಪ್ರವಾದಿ ಹೇಳ್ತಾನೆ, ಇನ್ನೂ ಕೂಡ ಯೇಸು ಬರಲಿಲ್ಲ. ಇವತ್ತು ಯೇಸು ಬಂದಿದ್ದಾರಾ? ಇವತ್ತು ಯೇಸು ಬಂದಿದ್ದಾರಾ? ಯೇಸುವಿನ ಕಷ್ಟ ಸಂಕಷ್ಟ ಎಲ್ಲ ಆಗಿದೆಯಾ? ಯೇಸುವಿನ ಈ ಒಂದು ಶಿಲುಬೆ ಯಾತನೆ ಆಗಿದೆಯಾ? ಯೇಸುವಿನ ಮರಣ ಆಗಿದೆಯಾ? ಆಗಿದೆಯಲ್ಲ. ಯೇಸುವಿನ ಮತ್ತೆ ಪುನರ್ಜನ್ಮ ಆಗಿದೆಯಾ? ಪುನರುತ್ಥಾನ ಆಗಿದೆಯಾ? ಈಗ ಯೇಸುವಿನ ಮತ್ತೆ ಅವರು ಸ್ವರ್ಗಕ್ಕೆ ಹೋಗಿ ಅಲ್ಲಿಂದ ಪವಿತ್ರಾತ್ಮರನ್ನು ಕಳಿಸಿದ್ದಾರಾ? ಈಗ ನಮಗೇನಂದರೆ, ಯಾರು ಇವರನ್ನು ಸ್ವೀಕರಿಸ್ತಾರೆ, ಅಂದು ಅವರಿಗೆ ಯಾರು ಈ ಬರಲಿರುವ ರಾಜಾದಿರಾಜನನ್ನು ಎದುರು ನೋಡ್ತಾ ಇದ್ದಾರೆ, ಅವರಿಗೆ ಕಷ್ಟ ಸಂಕಷ್ಟಗಳನ್ನು ಅನುಭವಿಸಿದ ಆ ನಾಡಿಗೆ ಇನ್ನು ಮುಂದೆ ಏನಿರುವುದಿಲ್ಲ? ಕತ್ತಲಿರುವುದಿಲ್ಲ. ಇನ್ನು ಅವರಿಗೆ ಅಶಾಂತಿ ಇರುವುದಿಲ್ಲ, ಅವರಿಗಿನ್ನು ಅಸಮಾಧಾನ ಇರುವುದಿಲ್ಲ. ಅವರಿಗೆ ಏನಿರುತ್ತೆ ಅಂದರೆ, ಯಾರವನನ್ನು ಸ್ವೀಕರಿಸ್ತಾರೆ ಅವರಿಗೆ ಮಾತ್ರ. ಹೇಗೆ ಸ್ವೀಕರಿಸ್ತಾರೆ? ಇದು ಬಹಳ ಮುಖ್ಯ. ಸುಮ್ಮನೆ ಒಂದು ನಾನು ಕ್ರೈಸ್ತ ಧರ್ಮದಲ್ಲಿದ್ದೇನೆ ಅಂತ ಆ ರೀತಿ ಅಲ್ಲ ಸ್ವೀಕರಿಸುವುದಂದರೆ, ನನ್ನ ಪ್ರಭು ಮತ್ತು ನನ್ನ ಉದ್ಧಾರಕ, ನನ್ನ ಪ್ರಭು, ನನ್ನ ಉದ್ಧಾರಕ, ನನಗೆ ಕತ್ತಲೆಂದ ಬಿಡಿಸಲಿಕ್ಕೇನೆ ಸ್ವರ್ಗದಿಂದ ಇಳಿದು ಬಂದ ದೇವರ ಕುಮಾರ, ಆ ರಾಜನಲ್ಲಿ ಏನಿದೆ? ಆ ರಾಜನಲ್ಲಿ ಶಾಂತಿ ಇದೆ. ಈ ಶಾಂತಿ ನಿಮಗೆ ಬೇಕಾ? ಹಾಗಾದರೆ ನೀವು ಏನು ಮಾಡಬೇಕಂದ್ರೆ, ಯೇಸುವನ್ನು ನಿಮ್ಮ ಪ್ರಭುವೆಂದು ನೀವು ಸ್ವೀಕರಿಸಬೇಕು ಅಷ್ಟೇ. ಆಮೇಲೆ ನೋಡಿ, 2ರಿಂದ ವಾಕ್ಯ ಓದಿ ಸಿಸ್ಟರ್. ಕಾಣಿಸಿತೊಂದು ಮಹಾಜ್ಯೋತಿ ಕತ್ತಲಲ್ಲಿ ಕಾಣಿಸಿತೊಂದು ಮಹಾಜ್ಯೋತಿ ಕತ್ತಲಲ್ಲಿ ಸಂಚರಿಸುತ್ತಿದ್ದ ಜನರಿಗೆ. ಈ ಕತ್ತಲಲ್ಲಿ ಅಂದರೆ ಏನು ಗೊತ್ತುಂಟ? ಸೈತಾನನ ಅಧಿಕಾರದಲ್ಲಿ, ಸೈತಾನನ ಈ ಒಂದು ಗುಲಾಮತನದಲ್ಲಿ, ಪಾಪದ ಗುಲಾಮತನದಲ್ಲಿ ಯಾರೆಲ್ಲ ಬದುಕ್ತಾ ಇದ್ದಾರೆ ನೋಡಿ. ಯೋಹಾನನು ಬರೆದ 10ನೇ ಅಧ್ಯಾಯ 10ನೇ ವಾಕ್ಯ ಏನು ಹೇಳುತ್ತಂದರೆ, ಕಳ್ಳನು ಬರುವುದು ಏನಕ್ಕೆ? ಕಳ್ಳತನ. ಏನು ಕಳ್ಳತನ ಮಾಡ್ತಾನೆ ಅಂದರೆ, ಅವನು ನಿಮ್ಮ ಮನೆಗಿನೆಲ್ಲ ಕಳ್ಳತನ ಮಾಡಲ್ಲ, ಆಯ್ತಾ? ನಿಮ್ಮಲ್ಲಿ ಬಂಗಾರ ಉಂಟಾ? ಅದು ಅವನಿಗೆ ಬೇಡವೇ ಬೇಡ. ಬೇಕಾ ಅವನಿಗೆ? ನಮ್ಮ ಲೆಕ್ಕದಲ್ಲಿ ನಮ್ಮ ಬಂಗಾರ ಕೊಂಡೋಗುವುದು ಈ ಲೋಕದ ಕಳ್ಳರು, ಅವರಿಗೆ ಬೇಕು. ಆದರೆ ಸೈತಾನನಿಗೆ ನಿಮ್ಮ ಬಂಗಾರ ಬೇಡ. ನಿಮ್ಮ ಮನೆ ಬೇಕಾ? ನಿಮ್ಮ ಆಸ್ತಿ ಸಂಪತ್ತು ಬೇಕಾ? ನಿಮ್ಮ ಮಗ ಬೇಕಾ? ನಿಮ್ಮ ಮಗಳು ಬೇಕಾ? ಅವನಿಗೆ ಏನು ಬೇಕಂದರೆ ನಿಮ್ಮ ಶಾಂತಿ ಸಮಾಧಾನ ಬೇಕು. ಅದನ್ನೇ ಅವನು ಕದ್ಲಿಕ್ಕೆ ಬರುವುದು. ಇದು ನಮಗೆ ಗೊತ್ತಿಲ್ಲ. ಸೈತಾನನು ಬರುವುದು, ಕಳ್ಳನು ಬರುವುದು ಕಳ್ಳತನಕ್ಕಾಗಿ, ಕೊಲ್ಲುವುದಕ್ಕಾಗಿ, ನಾಶ ಮಾಡಿ ಬಿಡ್ತಾನೆ ನಿಮ್ಮನ್ನು. ಈ ಅನೇಕ ಗಂಡ ಹೆಂಡಂತಿರು ಇದ್ದಾರಲ್ಲ, ಅಪ್ಪ ಅಮ್ಮಂದಿರು, ಈ ಮಗ ಮತ್ತು ತಂದೆ ತಾಯಿಯಂದಿರು ಎಲ್ಲ ಇದ್ದಾರಲ್ಲ, ಈ ಸಪ್ರೇಟ್ ಹೇಗೆ ಆಗೋದು ಗೊತ್ತುಂಟ? ಇದೆಲ್ಲ ಯಾರ ಕೆಲಸ? ನಾವು ಬಂದು ಮಗನನ್ನು ಜೋರು ಮಾಡ್ತೇವೆ. ಈ ಸೈತಾನ ಅವನ ಒಳಗಡೆ ಒಕ್ಕಿ ಕೂತ್ಕೊಂಡಿದ್ದಾನೆ. ಈ ಕತ್ತಲೆಯ ರಾಜ ಯಾರು? ಕತ್ತಲೆಯ ರಾಜ ಯಾರು? ಬೆಳಕಿನ ರಾಜ ಯಾರು? ಈಗ ನಮ್ಮ ಒಳಗಡೆ ಇರುವುದು, ನಾವು ಚರ್ಚಿಗೆ ಹೋದ್ರೂ ಕೂಡ ಒಳಗಡೆ ಇರುವುದು ಯಾರು? ಕತ್ತಲೆಯ ರಾಜ. ಈಗ ಚರ್ಚಿಗೆ ಹೋಗಿ ಕೂಡ ನಾವೇನು ಮಾಡ್ತೇವೆ? ನಮ್ಮ ಮಡದಿಯನ್ನು ಡಿವೋರ್ಸ್ ಮಾಡ್ತೇವಾ? ಬಿಟ್ಟು ಬಿಡ್ತೇವಾ? ಈ ಹುಡುಗಿ ಸರಿ ಇಲ್ಲ ಅಂತೇಳಿ ಬಿಟ್ಟು ಬಿಡ್ತೇವಾ? ತಂದೆ ತಾಯಿಯವರಿಗೆ ಒಂದು ಪ್ರೀತಿಯಿಂದ ನೋಡಲಿಕ್ಕೆ ಆಗುತ್ತಾ ಅನೇಕ ಮಕ್ಕಳಿಗೆ? ಶಾಂತಿ ಸಮಾಧಾನ ನಿಜವಾಗಿ ನಮ್ಮಲ್ಲಿ ಇದೆಯಾ? ಚರ್ಚಿಗೆ ಹೋದರೆ ನಮಗೆ ಶಾಂತಿ ಸಮಾಧಾನ ಸಿಗಬೇಕಿತ್ತು, ಸಿಗ್ತಾ ಇದೆಯಾ? ಪ್ರಾರ್ಥನೆ ಮಾಡಿದರೆ ಸಿಗಬೇಕಿತ್ತು. ಯಾಕೆ ಅಂದರೆ, ಸಿಗ್ತೇ ಇಲ್ಲ ಅಂದರೆ ಇನ್ನೂ ಕೂಡ ನೀನು ಯೇಸುವನ್ನು ನಿನ್ನ ರಾಜ ಪ್ರಭು ಎಂದು ನೀನು ಸ್ವೀಕರಿಸಿಲ್ಲ. ಹಾಗಾದರೆ ನೀನು ಸ್ವೀಕರಿಸಿದ್ದು ಹೇಗೆ? ಸುಮ್ಮನೆ ಬಾಯಲ್ಲಿ. ನಾನು ನೋಡ್ತೇನೆ ಅನೇಕರು ತುಂಬ ನೋವಾಗುತ್ತೆ. ಯಾಕೆ ಸ್ವೀಕರಿಸಿಲ್ಲ ಅಂದರೆ ದೇವರ ಆತ್ಮ ಇಲ್ಲ, ಆಯಿತಾ? ಯಾಕೆ ಸ್ವೀಕರಿಸಿಲ್ಲ ಅಂದರೆ ದೇವರ ಆತ್ಮ ಇಲ್ಲ. ಅದಕ್ಕಾಗಿ ಮತ್ತೆ ನೀನು ಈ ನಿನ್ನ ಕತ್ತಲೆ ನಿನ್ನ ಹೋಗಬೇಕಾದ್ರೆ, ಇಲ್ಲದ್ರೆ ನಿನಗೆ ಶಾಂತಿ ನಿಜವಾಗಿ ಸಿಗಬೇಕಾದ್ರೆ ನೀನು ಮತ್ತೆ ಹುಟ್ಟಿ ಬರಬೇಕು. ನೀನು ಏನು ಮಾಡಬೇಕು? ಮತ್ತೆ ಹುಟ್ಟಬೇಕು. ಈಗ ನಿಮಗೆ ನಿಮ್ಮ ಈರಿನ ಪುದರ್ ಸರೋಜಿನಿ ಅಕ್ಕ ಈರೆಗೆ ಪ್ರಾಯ ಆಯ್ತಾ? ನಾ ಇವು ಅಂಡ್ ಬಂದ್ಕ ಅದೀಗ
ಇರ್ನಲ್ಲಿ ಮುಪ್ಪ ಬನುವಾರಿತ್ತೆ ತೊಂದರೆ ಇಜ್ಜಿ ಇಪ್ಪಾಡು ಖುಷಿ ಈರ ಎಲ್ಪಾಡು ಐವಾಡು ಏತಾಡು ಈ ರೀತಿ ಪೀರ ಪುಟ್ಟುದು ಬರ್ರೆ ಆಪುಂಡ ಆಪುಂಡು ಎಂಚ ಪಂಡ ದೇವರ ವಾಕ್ಯದ ಪ್ರಕಾರ ಮತ್ತೆ ಹೊಸದಾಗಿ ಹುಟ್ಟುದು ಅಂದರೆ ಯಾರು ಹೊಸದಾಗಿ ಹುಟ್ಟಿಲ್ಲ ಅಂತ. ಈ ಹೊಸದಾಗಿ ಹುಟ್ಟಿದ್ರೆ ಆ ಶಾಂತಿ ಸಮಾಧಾನ ನಿಮ್ಗೆ ಏನಾಗುತ್ತೆ, ಅನುಭವಿಸ್ಲಿಕ್ಕೆ ಆಗುತ್ತೆ. ಅಂದರೆ ನಿಮ್ಮ ಏಜ್ ಹಂಗೇನಿರುತ್ತೆ, ಶರೀರನೂ ಹಂಗೆ ಇರುತ್ತೆ, ಆದರೆ ಹೊಸದಾಗಿ ನಿಮ್ಗೆ ಏನಾಗುತ್ತೆ, ಹುಟ್ಟಲಿಕ್ಕೆ ಆಗುತ್ತೆ, ದೇವರ ಮಕ್ಕಳಾಗಲಿಕ್ಕೆ ಆಗುತ್ತೆ. ಈಗ ದೇವರ ಮಕ್ಕಳಿಗೆ ಈಗ ನಾನು ಯೇಸುವಿನ ಮಗ, ಯೇಸುವಿನ ನಾನು ನಿಜವಾಗಿ ಮಗನಾದರೆ ಯೇಸುವಿನ ಸಮಾಧಾನ ನನ್ನಲ್ಲಿ ಇರುತ್ತಾ? ಅದಕ್ಕೆ ಹೇಳಬೇಕು. ನಾನು ಬೇರೆ ಬೇರೆ ಮಾತಾಡಲಿಕ್ಕೆ ಹೋಗಲ್ಲ, ಮತ್ತೆ ನಮ್ಮ ಬ್ರದರ್ಸ್ ಎಲ್ಲ ಕಟ್ ಮಾಡಿಬಿಡ್ತಾರೆ, ನಮ್ಮ ಬಾಯಿ ಹೋಗುತ್ತೆ ಅಲ್ಲಿ. ಆದರೆ ನೋಡಿ, ಮತ್ತೆ ಹುಟ್ಟಿ ಬರಬೇಕು, ಮತ್ತೆ ಹುಟ್ಟಿ ಬರಬೇಕು. ಹುಟ್ಟಿ ಬರದಿದ್ದರೆ ಏನು ಪ್ರಯೋಜನ ಇಲ್ಲ. ಹುಟ್ಟಿ ಬರಬೇಕಾದ್ರೆ ಅವ್ರು ಏನು ಹೇಳಿದರು, ನಾವು ಸಾಯಬೇಕು. ನಿಜವಾಗಿಯೂ ನಾವು ಈ ಲೋಕಕ್ಕೆ ಸಾಯಬೇಕು. ಈ ಲೋಕಕ್ಕೆ ನಾವು ಏನಾಗಬೇಕಂದ್ರೆ ಸಾಯಬೇಕು. ನಮ್ಮದು ಅಹಂಕಾರ ಇದೆ ಅಲ್ಲ, ಅದು ಸಾಯಿಸಬೇಕು. ನಮ್ಮ ಸ್ವಾರ್ಥ ಇದೆ ಅಲ್ಲ, ಅದು ಸಾಯಿಸಬೇಕು. ಅಂದರೆ ಆ ನಿಕೋದೇಮನಿಗೆ ಹೇಳಿದಾಗ ಅವನು ಏನು ಮಾಡ್ತಿದ್ದ, ನನ್ನ ಥರ ಒಬ್ಬ ದೊಡ್ಡ ಬೋಧಕ, ನನ್ನ ಥರನೇ, ನನ್ನ ಥರ ಅಂತ ನಾನು ಹೇಳುದು, ಅವನು ನನಗಿಂತ ದೊಡ್ಡ ಬೋಧಕ, ಇಸ್ರಾಯೇಲರ ಪ್ರಸಿದ್ಧ ಒಬ್ಬ ಬೋಧಕ. ಏನು ಅವನು ಏನು ಸಾರ್ತಾ ಇದ್ದ ಅಂದರೆ, ಮೋಶೆಯ 5 ಪುಸ್ತಕ ಇದೆ, ತೋರ ಎಂಬ ಪುಸ್ತಕ, ಧರ್ಮಶಾಸ್ತ್ರ. ಇದು ಯಾರು ಬರೆದದ್ದು? ದೇವರು ಮೋಶೆಗೆ ಕೊಟ್ಟಿದ್ರು. ಈಗ ಇವನು ಇದರ ಬಗ್ಗೆ ಸಾರ್ತಾ ಇದ್ದಾನೆ. ಯಾರಿಗೆ? ಇಸ್ರಾಯೇಲರಿಗೆ, ಪರಿಚಯರಿಗೆ ಸಾರ್ತಾ ಇದ್ದಾನೆ. ಈಗ ಅವನು ಯೇಸುವಿನ ಬಳಿಗೆ ಬಂದು ಹೇಳ್ತಾನೆ, ನೀವು ಸ್ವರ್ಗದಿಂದನೇ ಇಳಿದು ಬಂದಿದ್ದೀರಿ. ನೀವು ಮಾಡುವ ಕಾರ್ಯ ಎಲ್ಲ ನೋಡುವಾಗ ಈ ಸಾಧಾರಣ ಮನುಷ್ಯನಿಗೆ ಇದೆಲ್ಲ ಮಾಡಲಿಕ್ಕೆ ಆಗಲ್ಲ. ಆಗ ಯೇಸು ಅವನಿಗೆ ಹೇಳುವುದು ಏನಂದರೆ, ನೀನು ಹೊಸದಾಗಿ ಹುಟ್ಟದಿದ್ದರೆ ನೀನು ಸ್ವರ್ಗ ಸಾಮ್ರಾಜ್ಯಕ್ಕೆ ಸೇರಲಾರ. ನೀನು ಹೊಸದಾಗಿ ಹುಟ್ಟಬೇಕು. ಈಗ ಸ್ವಲ್ಪ ಅಲ್ಲಿ ನಾವು ಕರೆಕ್ಷನ್ ಮಾಡುವ, ನೀನು ಹೊಸದಾಗಿ ಹುಟ್ಟಿದರೆ ಮಾತ್ರ ದೇವರ ಮಗನಾಗ್ತಿ. ದೇವರ ಮಕ್ಕಳಿಗೆ ಮಾತ್ರ ದೇವರ ಒಂದು ಶಾಂತಿ ಸಮಾಧಾನ ಅನುಭವಿಸಬಹುದು. ದೇವರ ಮಗನಿಗೆ, ದೇವರ ಮಗಳಿಗೆ ಶಾಂತಿ ಸಮಾಧಾನ ಅನುಭವಿಸಬಹುದು. ಎಲ್ಲರಿಗೆ ಆಗುತ್ತಾ? ಎಲ್ಲರೂ ಯಾರ ಸಮಾಧಾನದಲ್ಲಿದ್ದಾರೆ? ಸೈತಾನನ ಕತ್ತಲೆಯಲ್ಲಿದ್ದಾರೆ. ಅವರಿಗೆ ಸಮಾಧಾನ ಅನುಭವಿಸಲಿಕ್ಕೆ ಆಗಲ್ಲ. ಅನೇಕರು ಅಂತ ಹೇಳಿದರೆ ಹೆಚ್ಚಿನ ಒಂದು ಜನರು. ಯಾಕೆಂದರೆ ಅವರು ಹೊಸದಾಗಿ ಹುಟ್ಟಿಲ್ಲ. ಆಮೇಲೆ ಸ್ವಲ್ಪ ಇದು ಕಂಟಿನ್ಯೂ ಮಾಡುವ. ಯೆಶಾಯನ ಗ್ರಂಥ, ಕಾಣಿಸಿದೊಂದು ಮಹಾಜ್ಯೋತಿ ಕತ್ತಲಲ್ಲಿ ಸಂಚರಿಸುತ್ತಿದ್ದ ಜನರಿಗೆ ಪ್ರಜ್ವಲಿಸುತ್ತಾ ಜ್ಯೋತಿ ಕಗ್ಗತ್ತಲಲ್ಲಿ ಬಾಳುತ್ತಿದ್ದ ಜನರಿಗೆ. ಅಂದರೆ ಈ ಜ್ಯೋತಿ ಯಾರಿಗೆ? ಕತ್ತಲಲ್ಲಿ ಬಾಳುವವರಿಗೆ ಈ ಜ್ಯೋತಿ. ಯಾರು ಜ್ಯೋತಿ ಅಂತ ನೋಡುವುದಾದರೆ 6ನೇ ವಾಕ್ಯ ನೋಡು. 6ನೇ ವಾಕ್ಯ ಸ್ವಲ್ಪ ಓದಿ ಸಿಸ್ಟರ್. ಮಗುವೊಂದು ಹುಟ್ಟಿತೆ ಮಗೆ, ವರಪುತ್ರನನ್ನು ಕೊಟ್ಟರೆ ಮಗೆ, ಆತನ ಕೈಯಲ್ಲಿರುವುದು ರಾಜ್ಯಾಡಳಿತ, ಅದ್ಭುತಶಾಲಿ, ಮಂತ್ರಿ ಶ್ರೇಷ್ಠ, ಪರಾಕ್ರಮ ದೇವ, ಅನಂತ ಪಿತ, ಶಾಂತಿನೃಪ, ಇವು ಆತನ ನಾಮಾಂಕಿತ. ಅದರಲ್ಲಿ ಏನೆಲ್ಲ ಇದೆ ನೋಡಿ. ಮಗು ಒಂದು ಹುಟ್ಟಿದ ಮಗೆ, ಮಾತೆ ಮರಿಯಳ ಉದಾರದಲ್ಲಿ ಒಂದು ಮಗು ಹುಟ್ಟಿತ. ಇವನ ಬಗ್ಗೆ ಈ ಒಂದು ವಾಗ್ದಾನ ಯೆಶಾಯ ಆ ದಿನ ಮಾತಾಡುವುದು. ದೇವರು ಯೆಶಾಯನಿಗೆ ಇದನ್ನು ಏನು ಮಾಡಿಕೊಟ್ರು? ಪ್ರಕಟಣೆ ಮಾಡಿಕೊಟ್ರು. 2025 ವರ್ಷಗಳ ಹಿಂದೆ ಈ ವಾಗ್ದಾನ ಏನಾಯಿತು? ನೆರವೇರಿತು. ಈ ವಾಗ್ದಾನ ಏನಾಯಿತು? ನೆರವೇರಿತು. ಈ ವಾಗ್ದಾನವನ್ನು ಯಾರೆಲ್ಲ ಎದುರು ನೋಡ್ತಾ ಇದ್ರೋ ಈಗ ವಾಗ್ದಾನ ನೆರವೇರಿದೆ. ಈ ವಾಗ್ದಾನದಲ್ಲಿ ನಿಜವಾಗಿ ಭರವಸೆ ಇಟ್ಟು ಯಾರೆಲ್ಲ ಬದುಕ್ತಾ ಇದ್ದಾರೋ ಅವರಿಗೆ ಮಾತ್ರ ಈ ಒಂದು ಯೇಸುವಿನಲ್ಲಿ ಏನೆಲ್ಲ ಇದೆ. ಯೇಸುವಿನಲ್ಲಿ ಇಲ್ಲೊಂದಿದೆ, ಶಾಂತಿ ನೃಪ, ಅಂದರೆ ಶಾಂತಿ ಇದೆ. ಯಾರಲ್ಲಿದೆ? ಯೇಸುವಿನಲ್ಲಿದೆ. ಯಾರು ಈ ವಾಗ್ದಾನವನ್ನು ಎದುರು ನೋಡುತ್ತಾ ಇದ್ದಾರೋ ಅವರಿಗೆ ಮಾತ್ರ ಈ ಶಾಂತಿ. ಇಲ್ಲಾದರೆ ಶಾಂತಿ ಹೆಸರಿಡಬೇಕಷ್ಟೇ, ಶಾಂತಿ ಸಿಗಲ್ಲ. ಶಾಂತಿ ನಿಲಯ ಹೇಳಿದ್ರು ಕೂಡ ಇನ್ನು ಕೆಲವರು ಏನು ಹೇಳ್ತಾರೆ ಗೊತ್ತುಂಟ? ಶಾಂತಿ ನಿಲಯ ಹೆಸರಿಡ್ತಾರೆ, ಮತ್ತೆ ಹೇಳ್ತಾರೆ ಬ್ರದರ್ ಇಲ್ಲಿ ಸೈತಾನನ ಉಪಾತ್ರ, ಕುಲೆತ್ತ ಉಪಾತ್ರ ಉಂಟು. ಯಾರ ಉಪಾತ್ರ? ಹೌದಾ? ಹೇಳ್ತಾರಾ ಸಿಸ್ಟರ್?
ಶಾಂತಿ ಇದೆ ಆ ಮನೆಯಲ್ಲಿ? ಇವರ ತಲೆ ಸರಿ ಇಲ್ಲ ಅಷ್ಟೇ, ಯೇಸುವನ್ನು ಸ್ವೀಕರಿಸಿಲ್ಲ. ದೇವರಿಗೆ ಸ್ತೋತ್ರ. ಶಾಂತಿ ಇದ್ದರೆ ಯೇಸು ಇದ್ದಾರಂತ. ಯಾರ ಮನೆಯಲ್ಲಿ ನಿಜವಾಗಿ ಯೇಸು ಇದ್ದಾರೆ ಅವರ ಮನೆಯಲ್ಲಿ ಶಾಂತಿ ಇದೆ. ಹಣದಿಂದಲ್ಲ ಆಯ್ತಾ ಬರುವುದು. ನೋಡಿ, ನಾವು ಸ್ವಲ್ಪ ನೋಡುವ ಈ ಪೇತ್ರನಲ್ಲಿ ಏನಿತ್ತು. ಈಗ ನಾವಾಗ ಪ್ರಾರ್ಥನೆ ಮಾಡಿದೆವು, ಆ ಭಿಕ್ಷುಕ ಅವನಲ್ಲಿ ಹಣ ಇಲ್ಲ. ನಾವು ಹಣದಲ್ಲಿ ಎಲ್ಲ ಹುಡುಕ್ತೇವಲ್ಲ ಶಾಂತಿ ಸಮಾಧಾನ. ಪೇತ್ರನಲ್ಲಿ ಯೌವನರಲ್ಲಿ ಹಣ ಇಲ್ಲ. ಅವನು ಹೇಳ್ತಾನೆ ಅವನಲ್ಲಿ 100 ರೂಪಾಯಿ ಇಲ್ಲ. ಎಂಥ ಒಬ್ಬ ಪ್ರವಾದಿ, 1 ರೂಪಾಯಿ ಇಲ್ಲದ ಪ್ರವಾದಿ. ಏನಿದೆ? ಪೇತ್ರ ಹೇಳ್ತಾನೆ ನಮ್ಮಲ್ಲಿ ಹಣನೇ ಇಲ್ಲ. ದೊಡ್ಡ ಶುಭ ಸಂದೇಶವನ್ನು ಪ್ರಚಾರ ಮಾಡುವವರು. ಆಯಿತು, ಹಣ ಬಿಡಿ. ವಿದ್ಯಾಭ್ಯಾಸ ಇದೆ ಅವನಿಗೆ? ಅವನ ಇನ್ನೊಬ್ಬ ಇರುವುದು ಯೌವನ. ಇಬ್ಬರು ಮೀನು ಹಿಡಿಯುವವರು. ಯಾವ ವಿದ್ಯಾಭ್ಯಾಸ? ನಾವು ಹೇಳ್ತೇವಲ್ಲ ವಿದ್ಯಾಭ್ಯಾಸ ಇದ್ದರೆ ಅಧಿಕಾರ ಇದೆಯಾ? ಯಾವ ಅಧಿಕಾರ ಇಲ್ಲ. ಲೋಕದ ಯಾವ ಅಧಿಕಾರ ಇಲ್ಲ. ಅವನು ಹೇಳ್ತಾನೆ ಕ್ರಿಸ್ತ ಯೇಸುವಿನ ಹೆಸರಿನಲ್ಲಿ ಎದ್ದು ಬಾ. ಹಣ ನನ್ನಲ್ಲಿಲ್ಲ ಅಂದರೆ ಅವನಲ್ಲಿ ಯಾರಿದ್ದಾರೆ? ಯೇಸು ಇದ್ದಾರೆ. ಅಂದರೆ ನಿಜವಾಗಿ ಶಾಂತಿ ದಾತ ಯೇಸು ಕ್ರಿಸ್ತರ ಅವರೆಲ್ಲ ಒಳಗಡೆ ಇದ್ದಾರೆ. ಅವನಲ್ಲಿ ಅಧಿಕಾರ ಇಲ್ಲ, ಅವರಲ್ಲಿ ಹಣ ಇಲ್ಲ, ಆದರೂ ಕೂಡ ಯಾರಿದ್ದಾರೆ? ಶಾಂತಿ ಅರಸರಾದ ಯೇಸು ಕ್ರಿಸ್ತರು ಅವರ ಒಳಗಡೆ ಇದ್ದಾರೆ. ಹೌದಾ? ನೋಡಿ, ಅಷ್ಟು ಕಷ್ಟ ಬಂದರೂ ಕೂಡ ಅಷ್ಟು ಥ್ಯಾಂಕ್ ಯು ಜೀಸಸ್, ಹಾಲೆಲೂಯ, ಸ್ತೋತ್ರ ಅಪ್ಪ, ಸ್ತೋತ್ರ 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 ಸ್ತೋತ್ರ, ಥ್ಯಾಂಕ್ ಯು ಜೀಸಸ್, ಹಾಲೆಲೂಯ. ನೋಡಿ, ಈ ಶಾಂತಿ ಉಂಟಲ್ಲ, ಈ ದೇವರ ಶಾಂತಿ ಯಾರಿಗೆ ನನಗೆ ಕೊಡಲಿಕ್ಕೆ ಆಗಲ್ಲ. ಕೊಡಲಿಕ್ಕೆ ಆಗುತ್ತಾ ಯಾರಿಗಾದರೂ? ಈ ಯೇಸುವಿನ ಶಾಂತಿ ನನಗೆ ಯಾರಿಗೆ ಕೊಡಲಿಕ್ಕೆ ಆಗಲ್ಲ. ನಾವು ಹೇಳ್ಬೋದು ಕ್ರಿಸ್ತ ಯೇಸುವಿನ ಶಾಂತಿ ನಿಮ್ಮೊಡನಿರಲಿ. ಆದರೆ ನೀವು ನಿಜವಾಗಿ ಅದನ್ನು ಹುಡುಕುವುದಾದರೆ ನಿಮಗೆ ಸಿಗುತ್ತೆ. ಹುಡುಕಬೇಕು. ಹುಡುಕುವವನಿಗೆ ಸಿಗುತ್ತೆ, ತಟ್ಟುವವನಿಗೆ ಏನಿದೆ. ಅದೊಂದು ಮತ್ತಾಯನು ಬರೆದ 7ನೇ ಅಧ್ಯಾಯದಲ್ಲಿದೆ, ಅದು ನೋಡುವ. ಈ ಶಾಂತಿ ಹೇಗೆ ಸಿಗುತ್ತಂದ್ರೆ, ಯಾರೆಲ್ಲ ನಿಜವಾಗಿ ಕೇಳ್ತಾರೆ ಅವನಿಗೆ ಕೊಡಲಾಗುವುದು, ಹುಡುಕುವವನಿಗೆ ಸಿಗುತ್ತೆ, ತಟ್ಟಿರಿ ನಿಮಗೆ ಬಾಗಿಲು ತೆರೆಯೋದಾಗುವುದು. ಅಂದ್ರೆ ಲೂಕನು ಬರೆದ ಶುಭ ಸಂದೇಶದಲ್ಲಿ ಇದೆ, ಮತ್ತಾಯನು ಬರೆದ ಶುಭ ಸಂದೇಶದಲ್ಲಿ ಕೂಡ ಇದೆ. ಈ ಶಾಂತಿ ಸಮಾಧಾನ ನೀವು ಹುಡುಕಿದ್ರೆ, ತಟ್ಟಿದ್ರೆ, ಆಮೇಲೆ ಏನಪ್ಪ ಏನು ಮಾಡಿದರೆ ಕೇಳಿದರೆ ನಿಮಗೆ ಸಿಗುತ್ತೆ. ಯಾರಿಗೂ ಕೊಡಲಿಕ್ಕೆ ಆಗಲ್ಲ, ಆಯಿತಾ? ಇದು ಕೊಡುವಲಿಕ್ಕೆ ಆಗಿರುವುದು ಒಬ್ಬರಿಗೆ ಮಾತ್ರ, ಅದು ಯೇಸು ಕ್ರಿಸ್ತರಿಗೆ ಮಾತ್ರ. ಅದಕ್ಕೇನೆ ಇವತ್ತಿನ ಚರ್ಚ್ ಮೊದಲ ಆ ಒಂದು ಶುಭ ಸಂದೇಶ ಏನು ಹೇಳುತ್ತಂದರೆ, ಬಡವರು ಭಾಗ್ಯವಂತರು. ನಿಜವಾಗಿ ಅಪ್ಪ ನಾವು ಬಡವರು, ಯಾಕೆಂದರೆ ಶಾಂತಿ ಸಮಾಧಾನದ ಅರಸ ನೀವಾಗಿದ್ದೀರಿ, ನಿಮ್ಮಲ್ಲಿ ಆ ಶಾಂತಿ ಸಮಾಧಾನ ಇದೆ, ಅದು ನನಗೆ ಕೊಡೀರಿ ಎಂದು ನಿಜವಾಗಿ ನೀವು ಭಿಕ್ಷೆ ಬೇಡುವ ರೀತಿ ನೀವಿದ್ರೆ ಅವರು ನಿಮ್ಗೆ ಏನು ಮಾಡ್ತಾರೆ? ಕೊಡ್ತಾರೆ. ಈ ಫಾಲ್ಸ್ ಪ್ರಾಫಿಟ್ಸ್ ಎಲ್ಲ ಇದ್ದಾರಲ್ಲ, ನಿಮ್ಮ ಮನೆ ಅರ್ಧದಲ್ಲಿ ಕಂಪ್ಲೀಟ್ ಆಗಿದೆಯಾ? ಈ ಪ್ರಾರ್ಥನೆ ಮಾಡಿ, ಹುಡುಕಿರಿ ನಿಮಗೆ ಸಿಗುತ್ತೆ, ತಟ್ಟಿರಿ 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 ತಟ್ಟಿರಿ. ಏನು ತಟ್ಟುವುದು? ಇದ್ದ ಸಮಾಧಾನ ಕೂಡ ಹೋಗುತ್ತೆ. ಮನೆ ಆಗ್ಬಹುದು, ಮನೆ ಕಟ್ತಾರೆ, ಎಲ್ಲರೂ ಕಟ್ತಾರೆ. ಯೇಸುವಿನಲ್ಲಿ ಇದ್ದವರು ಕಟ್ತಾರೆ, ಯೇಸುವಿನಲ್ಲಿ ಇಲ್ಲದವರು ಕಟ್ಟಲ್ವಾ? ಆದರೆ ಸಮಾಧಾನ ನೋಡಬೇಕು. ಅದಕ್ಕಿಂತ ದೊಡ್ಡದು ಯಾವುದಿಲ್ಲ, ಶಾಂತಿ ಮತ್ತು ಸಮಾಧಾನ. ಇದು ಅಂದರೆ ಇದು ಯಾರಲ್ಲಿರುವುದಂದರೆ ಕ್ರಿಸ್ತ ಯೇಸುವಿನಲ್ಲಿದೆ. ಈಗ ಕ್ರಿಸ್ತ ಯೇಸು ನಮ್ಮಲ್ಲಿ ಆತ್ಮ ಸ್ವರೂಪಿಯಾಗಿ, ಅಂದರೆ ಒಬ್ಬ ಹೊಸದಾಗಿ ಹುಟ್ಟುವುದಂದರೆ ಒಬ್ಬ ಪವಿತ್ರಾತ್ಮರಿಂದ ಹುಟ್ಟುವುದು. ಯಾರು ಕ್ರಿಸ್ತ ಯೇಸುವನ್ನು ಪ್ರಭು ಎಂದು ನಿಜವಾಗಿ ಸ್ವೀಕರಿಸಿದ್ದಾರ, ಅಂದರೆ ಯೋಹಾನನು ಬರೆದ 14ನೇ ಅಧ್ಯಾಯ 15ನೇ ವಾಕ್ಯ ಏನು ಹೇಳುತ್ತೆ ಅಂದರೆ, ನೀವು ನಿಜವಾಗಿ ನನ್ನನ್ನು ಪ್ರೀತಿಸುವುದಾದರೆ, ನಿಜವಾಗಿ ನನ್ನನ್ನು ಪ್ರೀತಿಸುವುದಾದರೆ ನನ್ನ ವಾಕ್ಯಗಳನ್ನು ಕೈಗೊಂಡು ನೀವು ನಡೆಯುತ್ತೀರಿ, ನಾನಾಗ ಪಿತನಲ್ಲಿ ಕೇಳಿಕೊಳ್ಳುವೆನು. ಆತ ನಿನಗೊಬ್ಬ ಪೋಷಕರನ್ನು ಕೊಡುತ್ತಾನೆ, ಆ ಪೋಷಕನೇ ಪವಿತ್ರಾತ್ಮ. ಈ ಪವಿತ್ರಾತ್ಮ ಬಂದ ಮೇಲೆ ಮಾತ್ರ ನಿಮಗೆ ನಿಜವಾಗಿ ಪವಿತ್ರಾತ್ಮರ ಒಂದು ಫಲ ಇದೆ. ಏನಂದರೆ ಮೊದಲನೆಯ ಮತ್ತು ಎರಡನೇ ಫಲ ಶಾಂತಿ. ಮೊದಲನೇದು ಪ್ರೀತಿ, ಎರಡನೇ ಮತ್ತು ಮೂರನೆಯ ಶಾಂತಿ ಮತ್ತು ಸಮಾಧಾನ. ಈ ಶಾಂತಿ ಸಮಾಧಾನ ಕೊಡುವುದು ಕ್ಯಾರಿಸ್ಮ್ಯಾಟಿಕ್ ಬ್ರದರ್ ಅಲ್ಲ, ಪಾಸ್ಟರ್ ಅಲ್ಲ, ಯಾರು ಕೂಡ ಕೊಡ್ಲಿಕ್ಕೆ ಆಗಲ್ಲ. ಒಬ್ಬರೇ ಕೊಡ್ಲಿಕ್ಕೆ ಆಗಿರುವುದು, ಅದು ದೇವರ ಆತ್ಮ, ಅಂದರೆ ಯೇಸು ಕ್ರಿಸ್ತರು ಮಾತ್ರ.
ನೀವು ಈ ಲೋಕದಲ್ಲಿ ಎಲ್ಲಿ ಹುಡುಕಿದ್ರು ಇದು ಸಿಗಲ್ಲ, ಆಯ್ತಾ? ನೋಡಿ, ಈ ಶಾಂತಿ ಸಮಾಧಾನ ಹೇಗಿರುತ್ತೆ ಅಂತ ಹೇಳಿದರೆ, ಈ ಶಾಂತಿ ಸಮಾಧಾನ ನಮ್ಮಲ್ಲಿ ಏನಿಲ್ಲ, ಬಟ್ಟೆ ಇಲ್ಲದಿದ್ದರೂ ಪರವಾಗಿಲ್ಲ, ಶಾಂತಿಯಿಂದ ಇರ್ಬೋದು. ಬಟ್ಟೆ ಚಡ್ಡಿ ಇಲ್ಲದಿದ್ದರೂ ಪರವಾಗಿಲ್ಲ, ಬೇಜಾರು ಮಾಡಬೇಡಿ ಆಯಿತಾ. ಡ್ರೆಸ್ ಇಲ್ಲದಿದ್ದರೂ, ಊಟ ಇಲ್ಲದಿದ್ದರೂ ಪರವಾಗಿಲ್ಲ, ನಾವು ಸ್ವಲ್ಪ ಧ್ಯಾನಿಸಬೇಕು. ಇಲ್ಲಾದರೆ ನಮಗೆ ಎಷ್ಟು ಇದ್ದರೂ ಕೂಡ ಸಮಾಧಾನ ಇಲ್ಲ. 2 ಮನೆ ಇದೆ, 2 ಫ್ಲೋರ್ ಮನೆ ಇದೆ, 2-3 ಎಕರೆ ತೋಟ ಇದೆ, ಸಮಾಧಾನ ಇದೆ. ಕಾರ್ ಇದೆ, ಬಂಗ್ಲೆ ಇದೆ, ಎಲ್ಲ ಇದ್ರೂ ಕೂಡ ಸಮಾಧಾನ ಇಲ್ಲ. ಯಾಕೆ ಇಲ್ಲ? ಯಾಕೆ ಇಲ್ಲ ಅಂತೆ? ಸಮಾಧಾನದ ಅರಸನಾದ ಯೇಸು ಕ್ರಿಸ್ತರಿಲ್ಲ. ಒಳಗಡೆ ಜೀವಿಸುವುದು ಯಾರಂದರೆ ಸೈತಾನ, ಪಿಶಾಚಿ ಆಸೆ ಏನಂದರೆ ಈ ಸಮಾಧಾನ, ಈ ಕಾರ್ ಸಾಕಾಗಲ್ಲ, ಇನ್ನೊಂದು ದೊಡ್ಡ ಕಾರು, ಮೊಬೈಲ್ ಸಾಕಾಗಲ್ಲ, ಇನ್ನೂ ದೊಡ್ಡ ಮೊಬೈಲ್, ಮನೆ ಸಾಕಾಗಲ್ಲ, ಇನ್ನೂ ದೊಡ್ಡ ಮೊಬೈಲ್, ಈ ಹೆಂಡತಿ ಸಾಕಾಗಲ್ಲ, ಇನ್ನೊಂದು ಸುಂದರವಾದ ಹೆಣ್ಣು. ನೋಡಲ್ವಾ? ಇದನ್ನೆಲ್ಲ ನೋಡಿ ಸೈತಾನ ಏನು ಮಾಡ್ತಾನೆ? ನಮ್ಮ ಸಮಾಧಾನವನ್ನೆಲ್ಲ ಏನು ಮಾಡಿದ್ದಾನೆ? ಹಾಳು ಮಾಡಿಬಿಟ್ಟಿದ್ದಾನೆ. ನೋಡಿ, ಸ್ವಲ್ಪ ನಾವು ಧ್ಯಾನಿಸೋಣ. ಈ ಇದು ಯಾವುದು? ಆ್ಯಕ್ಟ್ಸ್ ಆಫ್ ಅಪೋಸ್ತಲ್ ಅಂದರೆ ಯಾವುದು? ಪ್ರೇಷಿತರ ಕಾರ್ಯಕಲಾಪಗಳು 16ನೇ ಅಧ್ಯಾಯ. ಪ್ರೇಷಿತರ ಕಾರ್ಯಕಲಾಪಗಳು, ಅಪೋಸ್ತಲಂಚಿ ಕೃತ್ಯ, ಚಾಪ್ಟರ್ 16, 16ನೇ ಅಧ್ಯಾಯದಲ್ಲಿ 20ರಿಂದ ಇರುವ ವಾಕ್ಯ ನೋಡಿ. ಈ ಶುಭ ಸಂದೇಶವನ್ನು ಸಾರ್ತಿದ್ರು ಯಾರು? ಪೌಲ ಮತ್ತು ಸೀಲ. ಏನು ಸಾರ್ತಾ ಇದ್ದಾರೆ? ಶುಭ ಸಂದೇಶವನ್ನು ಸಾರ್ತಾ ಇದ್ದಾರೆ. ಅವರಿಗೆ ಏನು ಮಾಡ್ತಾರೆ ಅಂದರೆ, ಹಿಡಿದು ಅವರನ್ನು ಸೆರೆ ಹಿಡಿದು ಅಲ್ಲಿಂದ ತಂದು ಏನು ಮಾಡ್ತಾರೆ? ರೋಮಿನ ಅಧಿಕಾರಿ ಉಂಟಲ್ಲ, ಅವರ ಮುಂದೆ ನಿಲ್ಲಿಸ್ತಾರೆ. ನಮ್ಮ ಈ ವಠಾರದಲ್ಲೆಲ್ಲ, ನಮ್ಮ ಈ ಸಮಾಜದಲ್ಲಿ ಇವರು ಏನು ಮಾಡ್ತಾರೆ? ಗಲಭೆ ಬೀಸ್ತಾ ಇದ್ದಾರೆ. ಇವರನ್ನು ಸುಮ್ಮನೆ ಬಿಡಬಾರ್ದು. ನೋಡಿ, ಹೇಳಿ ಬ್ರದರ್. 20ನೇ ವಾಕ್ಯ. ರೋಮಿನ ನ್ಯಾಯಾಧಿಪತಿಗಳ ಮುಂದೆ ನಿಲ್ಲಿಸಿ, ಇವರು ನಮ್ಮ ಪಟ್ಟಣದಲ್ಲಿ ಗಲಭೆ ಎಬ್ಬಿಸುತ್ತಿದ್ದಾರೆ. ಇವರು ನಮ್ಮ ಪಟ್ಟಣದಲ್ಲಿ ಏನ್ ಮಾಡ್ತಾ ಇದ್ದಾರೆ? ಪೌಲ ಮತ್ತು ಸೀಲ ಗಲಭೆ ಎಬ್ಬಿಸ್ತಾ ಇದ್ದಾರೆ. ಇವರು ಯಹೂದ್ಯರು ರೋಮನರಾದ ನಾವು ಅಂಗೀಕರಿಸಲು ಅಥವಾ ಅನುಸರಿಸಲು ಆಗದಂತ ಆಚಾರ ವಿಚಾರಗಳನ್ನು ಪ್ರಚಾರ ಮಾಡುತ್ತಿದ್ದಾರೆ ಎಂದರು. ಓಕೆ, ಜನರ ಗುಂಪು ಅವರೊಡನೆ ಸೇರಿ ತುಂಬಿ ಮಾಡಿತು. ನ್ಯಾಯಾಧಿಪತಿಗಳು ಪೌಲ ಮತ್ತು ಸೀಲರ ವಸ್ತ್ರಗಳನ್ನು ಕಿತ್ತು ಹಾಕಿಸಿ ಚಡಿ ಏಟುಗಳನ್ನು ಕೊಡುವಂತೆ ಆಜ್ಞೆ ಮಾಡಿದರು. ಈಗ ಅವರಿಗೆ ಏನು ಮಾಡ್ತಾರಂದ್ರೆ, ಈಗ ಅಲ್ಲಿದ್ದ ಅಧಿಕಾರಿಗಳು, ನ್ಯಾಯಾಧಿಪತಿಗಳು ಪೌಲ ಮತ್ತು ಸೀಲರ ವಸ್ತ್ರಗಳನ್ನು ಕಿತ್ತು ಹಾಕಿಸಿ, ನೋಡಿ, ಅಲ್ಲಿ ಇರುವ ನ್ಯಾಯಾಧಿಪತಿಗಳ ವಸ್ತ್ರಗಳನ್ನು ಕಿತ್ತು ಹಾಕಿಸಿ ಚಾಟಿ ಏಟುಗಳನ್ನು ಕೊಡುವಂತೆ ಆಜ್ಞೆ ಮಾಡಿದರು. ಏನು ಮಾಡ್ತಾರೆ? ಸಾರಿ, ಈಗ ಇವರನ್ನು ಹೊಡಿಬೇಕು. ಓಕೆ, ಏಟುಗಳನ್ನು ಚೆನ್ನಾಗಿ ತಳಿಸಿದ ಮೇಲೆ, ಸಾರಿ ತಳಿಸಿ ಬಿಟ್ಟಿದ್ದಾರೆ. ಚೆನ್ನಾಗಿ ತಳಿಸಿದ ಮೇಲೆ ಸೆರೆಮನೆಯಲ್ಲಿ ಹಾಕಿ ಈಗ ಅವರಿಗೆ ಎಲ್ಲಿ ಹಾಕಿದ್ದಾರೆ? ಜೈಲ ಒಳಗಡೆ ಹಾಕಿದ್ದಾರೆ. ಓಕೆ, ಹಾಕಿ ಎಚ್ಚರಿಕೆಯಿಂದ ನೋಡಿಕೊಳ್ಳಬೇಕೆಂದು ಸೆರೆಮನೆ ಅಧಿಕಾರಿಗೆ ಅಪ್ಪಣೆ ವಿಧಿಸಿದರು. ಅವರನ್ನು ಚೆನ್ನಾಗಿ ತಳಿಸಿದ ಮೇಲೆ ಸೆರೆಮನೆಯಲ್ಲಿ ಹಾಕಿ ಎಚ್ಚರಿಕೆಯಿಂದ ಇವರನ್ನು ನೋಡಿಕೊಳ್ಳಬೇಕೆಂದು ಅಪ್ಪಣೆ ಮಾಡಿದರು. ಓಕೆ, ಅಂತೆಯೇ ಆ ಅಧಿಕಾರಿ ಅವರನ್ನು ಸೆರೆಮನೆಯ ಒಳಕೋಣೆಗೆ ತಳ್ಳಿ ಅವರ ಕಾಲುಗಳನ್ನು ಮರದ ದಿಮ್ಮಿಗಳಿಗೆ ಬಿಗಿಸಿ, ಈಗ ಏನು ಮಾಡಿದ್ದಾರೆ ಅಂದರೆ ಒಳ ಕೋಣೆಗೆ ಹಾಕಿದ್ದಾರೆ. ಸಣ್ಣ ಕೋಣೆ, ಆಯಿತಾ? ನಾವು ಕೇಳಿದಾಗೆ ಇಷ್ಟೇ ಸಣ್ಣ, ಅಲ್ಲಿ ಈ ರೀತಿ ಹೋಗ್ಬೇಕಂತ ನನಗೆ ಗೊತ್ತಿರುವ ಪ್ರಕಾರ, ನಾನು ಕೇಳಿದ ಪ್ರಕಾರ ಅಲ್ಲಿ ಹಾಕಿ ಮರದ ದಿಮ್ಮಿಗಳಿಂದ ಕೈಕಾಲುಗಳಿಗೆ ಕಟ್ಟಿದ್ದಾರೆ. ಈಗ ನೀವು ಯೋಚಿಸಿ, ಜೈಲಲ್ಲಿ ಹಾಕಿದರೆ ಯಾರಿಗಾದರೂ ಶಾಂತಿ ಸಮಾಧಾನ ಇರುತ್ತಾ? ಈಗ ನಮಗೆ ತಪ್ಪು ಮಾಡಿ ಜೈಲಲ್ಲಿ ಹಾಕಿದ್ರೇ ನಮಗೆ ಮೊದಲೇ ಶಾಂತಿ ಸಮಾಧಾನ ಇರಲ್ಲ. ಈಗ ಜೈಲಲ್ಲಿ ಹಾಕಿದ್ದು ಇದ್ದದ್ದು ಸ್ವಲ್ಪ ಇರಲ್ಲ, ಬಿಡಿ, ಅದು ನಮ್ಮ ಲೆಕ್ಕದ. ಈ ಲೋಕದ ಶಾಂತಿ ಸಮಾಧಾನ ಉಂಟಲ್ಲ, ಅದು ನಮ್ಮಲ್ಲಿ ಇರುತ್ತೆ. ಸೊ ಅದು ಕೂಡ ಇರಲ್ಲ. ಈಗ ಅಲ್ಲಿ ಶಾಂತಿ ಸಮಾಧಾನದಿಂದ ಇರಲಿಕ್ಕೆ ಆಗುತ್ತಾ? ಇಲ್ಲ. ಈಗ ನೋಡಿ, ಸುಮಾರು ನಡುರಾತ್ರಿಯ ಸಮಯ, ಈಗ ನಡುರಾತ್ರಿಯ ಸಮಯ, ಪೌಲ ಮತ್ತು ಸೀಲ ಪ್ರಾರ್ಥನೆ ಮಾಡುತ್ತಾ ದೇವರಿಗೆ ಸ್ತುತಿಗೀತೆಯನ್ನು ಆಡುತ್ತಾ ಇದ್ದರು. ನೋಡಿ, ಈಗ ಅವರು ಏನು ಮಾಡ್ತಾ ಇದ್ದಾರೆ? ಅಲ್ಲಿಂದ ಸ್ತುತಿಗೀತೆ ಆಡುತ್ತಾ ಇದ್ದಾರೆ. ಯಾವ ಸ್ತುತಿಗೀತೆ ಗೊತ್ತುಂಟಾ? ದೇವರು ನಮಗೆ ಏನು ಮಾಡಿದ್ದಾರೆ ಅಂದರೆ, ನಮ್ಮ ಕೈಕಾಲುಗಳನ್ನು ಕಟ್ಟಿ ಈ ಜೈಲಲ್ಲಿ ಒಳಗಡೆ ಹಾಕಿದ್ದಾರೆ. ಎಂಥ ಒಳ್ಳೆ ದೇವರು ಏಸಯ್ಯ, ಎಂಥ ಒಳ್ಳೆ ದೇವರು ಏಸಯ್ಯ, ದುಃಖವೆಲ್ಲ ತೀರಿತಯ್ಯ ನಿನ್ನ ಸೇರಲು, ಎಂಥ ಒಳ್ಳೆ ದೇವರು ಏಸಯ್ಯ. ಅವರಿಗೆ ಆಯಿತು, ನಮಗೆ ಆಗುತ್ತಾ? ಅವರಿಗೆ ನಿಜವಾದ ಶಾಂತಿ ಸಮಾಧಾನದ ಅರಸನಾದ ಯೇಸು ಕ್ರಿಸ್ತರು ಒಳಗಡೆ ಇರುವುದರಿಂದ ಆ ಜೈಲಲ್ಲಿ ಕೂಡ ಅವರಿಗೆ ಏನು ಮಾಡಲಿಕ್ಕೆ ಆಯಿತು? ಸ್ತುತಿ ಮಾಡಲಿಕ್ಕೆ ಆಯಿತು, ಶಾಂತಿ ಸಮಾಧಾನದಿಂದ ಜೀವಿಸಲಿಕ್ಕೆ ಆಯಿತು. ನಮಗೆ ಎಲ್ಲ ಇದೆ, ಮನೆ ಇದೆ,
ಊಟ ಇದೆ, ಬಟ್ಟೆ ಇದೆ, ಸುಂದರವಾದ ಹೆಂಡತಿ ಇದ್ದಾಳೆ, ಎಲ್ಲ ಇದೆ, ಕಾರ್ ಇದೆ, ಬಂಗ್ಲೆ ಇದೆ, ಎಲ್ಲ ಬೈಬುಲ್ ಇದೆ, ಎಲ್ಲ ಇದೆ, ಚರ್ಚ್ ಇದೆ, ಗುರುಗಳಿದ್ದಾರೆ, ಪಾಸ್ಟರ್ ಇದ್ದಾರೆ, ಕ್ಯಾರಿಸ್ಮ್ಯಾಟಿಕ್ ಬ್ರದರ್ ಇದ್ದಾರೆ, ಎಲ್ಲರಿದ್ರೂ ಕೂಡ ಶಾಂತಿ ಸಮಾಧಾನದಿಂದ ಬದುಕಲಿಕ್ಕೆ ಆಗಲ್ಲ. ಯಾಕೆಂದರೆ ನಮ್ಮಲ್ಲಿ ನಿಮ್ಮಲ್ಲಿ ಒಬ್ಬರೇ ಇಲ್ಲ, ಯೇಸು ಕ್ರಿಸ್ತರಿಲ್ಲ. ಅವರ ಆ ಜೈಲ ಒಳಗಡೆ ಇದ್ದು ಕೂಡ ಅಲ್ಲಿ ಎಂಥ ಒಳ್ಳೆ ಯೇಸುಪ್ಪ ನೀವು. ನಾವಾದರೆ ಹೇಳ್ತಿದ್ದೆವು, ಈ ಒಂದು ಯೇಸು ಬಂದ ಮೇಲೆ ನಮ್ಮ ಜೀವನವೇ ಹಾಳಾಗಿ ಹೋಯಿತು. ಈಗ ಮನೆಯವರು ಕೂಡ ಹೇಳ್ತಾರೆ, ನೀನು ಯೇಸುವಿನ ಹಿಂದೆ ಓದಿಯಲ್ಲ, ನಿನಗೆ ಕೊಟ್ಟ ಗಿಫ್ಟ್ ದೇವರು. ಹೌದಲ್ಲ, ನಾವು ಕೂತ್ಕೊಂಡು ಯೋಚಿಸ್ತೇವೆ, ಎಲ್ಲ ಯೇಸುವಿನೊಂದೇ ಬಂದಪ್ಪ. ಅಂದರೆ ನಿಜವಾಗಿ ಯೇಸು ಇಲ್ಲ. ನಿಜವಾದ ಶಾಂತಿ ಸಮಾಧಾನದ ಅರಸನಾದ ಯೇಸು ಕ್ರಿಸ್ತರ ಒಳಗಡೆ ಇಲ್ಲ. ಯೇಸು ಕ್ರಿಸ್ತರು ನಮ್ಮ ಒಳಗಡೆ ಇದ್ದರೆ ಎಲ್ಲವನ್ನು ಸಹಿಸಲಿಕ್ಕೆ ಆಗುತ್ತೆ. ಮನೆಯಲ್ಲಿ ಹೆಂಡತಿಯನ್ನು ಸಹಿಸಲಿಕ್ಕೆ ಆಗಲ್ವಾ? ಈ ಜೈಲ ಒಳಗಡೆ ಪೇತ್ರ ಮತ್ತು ಪೌಲರಿಗೆ, ಸೀಲರಿಗೆ ಆ ಏಟು ಪೆಟ್ಟುಗಳನ್ನು ತಿಂದು ಕೋಣೆ ಒಳಗಡೆ ಹಾಕಿದ್ದಾರೆ. ವಸ್ತ್ರಗಳನ್ನೆಲ್ಲ ಹರಿದು ಬಿಟ್ಟಿದ್ದಾರೆ. ವಸ್ತ್ರ ಉಂಟಲ್ಲ ಅವರನ್ನೆಲ್ಲ ಹರಿದು ಹಾಕಿದ್ದಾರೆ. 39ಕ್ಕೆ ಒಂದು ಪೆಟ್ಟು ಚಾಟಿಯಿಂದ ಬಿಡುವುದಾಯ್ತಾ? 39ಕ್ಕೆ ಒಂದು ಕಡಿಮೆ. ಯಾಕೆ ಗೊತ್ತು? ನಾವು ಒಂದು ಕಡಿಮೆ ಕೊಡುವುದು, 40ಕ್ಕೆ ಒಂದು ಕಡಿಮೆ, 39. ನೆಕ್ಸ್ಟ್ ಪುನಃ 40 ಹೊಡೆದ್ರೆ ಮತ್ತೆ ಹೊಡಿಲಿಕ್ಕಿಲ್ಲ, ಪುನಃ ನೆಕ್ಸ್ಟ್ ಹೊಡಿಬೇಕು ಅವರಿಗೆ. ನಮಗೆ ಯಾರಾದರೂ ಸ್ವಲ್ಪ ಹೇಳಿದರೆ ನಮಗೆ ಎಷ್ಟು ಕೋಪ ಬರುತ್ತೆ. ಕೋಪ ಬರುತ್ತಾ ನಮಗೆಲ್ಲರಿಗೂ? ಅಂದರೆ ಯಾರಿಲ್ಲ ಅಂದರೆ ಯೇಸು ಇಲ್ಲ. ಈ ಕಿರಿದಾದ ದಾರಿಯಿಂದ ಹೋಗಲಿಕ್ಕೆ ನಮಗೆ ಯಾರಿಗೂ ಬೇಡ. ನಮಗೆ ಯಾವ ದಾರಿ ಬೇಕು? ಅಗಾಲವಾದ. ಈ ಅಗಾಲವಾದ ದಾರಿಯಲ್ಲಿ ಯಾರು ಹೋಗ್ತಾರೆ ಅವರು ಸ್ವರ್ಗ ಸಾಮ್ರಾಜ್ಯಕ್ಕೆ ಮಾತ್ರ ಹೋಗಲ್ಲ, ನರಕ್ಕೆ ಹೋಗುವುದು 100% ಗ್ಯಾರಂಟಿ ಆಸ್ ಪರ್ ಬೈಬಲ್. ಈ ಅಗಾಲವಾದ ದಾರಿ ಉಂಟಲ್ಲ, ಯಾರಿಗೂ ಕೂಡ ಸ್ವರ್ಗಕ್ಕೆ ಹೋಗಲಿಕ್ಕೆ ಆಗಲ್ಲ. ಆ ಶಾಂತಿ ಸಮಾಧಾನ ಅವರಿಗೆ ಜೈಲಲ್ಲಿ ಅನುಭವಿಸಲಿಕ್ಕೆ ಆಗೋದಾದರೆ ನಮಗೆ ನಮ್ಮ ಮನೆಯಲ್ಲಿ ಎಲ್ಲ ಇದ್ದು ಕೂಡ ನಮಗೆ ಅನುಭವಿಸಲಿಕ್ಕೆ ಆಗಲ್ಲ ಪ್ರಿಯರೇ. ತುಂಬ ನೋವಿನ ವಿಷಯ. ಇಷ್ಟು ನಾವು ಪ್ರಾರ್ಥನೆ ಮಾಡ್ತೇವೆ, ಆ ಒಂದು ಹೇಗೆ ಆಯಿತು? ನಮಗೆ ನಿಜವಾಗಿ ಎಲ್ಲ ಇದೆ, ಆದರೂ ಕೂಡ ನಮಗೆ ಸ್ತುತಿ ಮಾಡಲಿಕ್ಕೆ ಆಗ್ತಾ ಇಲ್ಲ, ದೇವರಿಗೆ ಪ್ರಾರ್ಥನೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ನಾವು ಇಷ್ಟೇ ದೇವರಲ್ಲಿ ಪ್ರಾರ್ಥಿಸಬೇಕು ಎಲ್ಲರೂ. ಅಪ್ಪ, ಮಾತೆ ಮರಿಯಳಿಗೆ ನೋಡಿ, ಅವರ ಮಗ, ಮಾತೆ ಮರಿಯಳ ಮಗ ಯೇಸು ಕ್ರಿಸ್ತರ, ಹೌದಲ್ವಾ? ಆ ಶಿಲುಬೆಯಲ್ಲಿ ಹಾಕಿ ಸಾಯಿಸುವಾಗ, ಅಷ್ಟು ಕಷ್ಟ ಕೊಡುವಾಗ ಕೂಡ ಮಾತೆ ಮರಿಯಮ್ಮಳಿಗೆ ಆ ಒಂದು ಶಾಂತಿ ಸಮಾಧಾನ ಎಲ್ಲಿಂದ ಬಂತು? ಯಾರಿಗಾದರೂ ಅವರು ದೋಷಣೆ ಮಾಡಿದ್ರ? ಯಾರಿಗಾದರೂ ನೀನು ಸತ್ತು ಹೋಗ್ತೀಯ ಅಂತ ಯಾರಿಗಾದ್ರೂ ಹೇಳಿದ್ರ? ಯಾರಿಗೆ ಹೇಳಿಲ್ಲ ಪ್ರಿಯರೇ. ನಾವೇನು ಮಾಡ್ತೇವೆ? ಆ ಶಾಂತಿ ಸಮಾಧಾನ ನಮಗೆ ಬೇಕು. ನಾವು ಚರ್ಚಿಗೆ ಹೋಗಿ ಮೊದಲು ನಾವು ಪ್ರಾರ್ಥಿಸಬೇಕು. ಆ ಶಾಂತಿ ಸಮಾಧಾನಪ್ಪ, ಈ ಲೋಕ ಕೊಡುವ ಶಾಂತಿ ಸಮಾಧಾನ ಅಲ್ಲ. ಈ ಹೇಳ್ತಾರಲ್ಲ, ಯಾವುದು? ಯೋಹಾನನ ಗ್ರಂಥ 14ನೇ ಅಧ್ಯಾಯದಲ್ಲಿ ನೀವು ನೋಡಿದರೆ 27ನೇ ವಾಕ್ಯ ನೋಡಿ. ನಾನು ಶಾಂತಿ ಸಮಾಧಾನವನ್ನು ನಿಮಗೆ ಬಿಟ್ಟು, ನಾನು ಯೇಸು ಕ್ರಿಸ್ತರು ಹೇಳ್ತಾ ಇದ್ದಾರೆ, ನಾನು ನಿಮಗೆ ಶಾಂತಿ ಸಮಾಧಾನವನ್ನು ಬಿಟ್ಟು ಹೋಗುತ್ತೇನೆ. ನನ್ನ ಶಾಂತಿ ಸಮಾಧಾನವನ್ನು ನಿಮಗೆ ಕೊಡುತ್ತೇನೆ. ಈ ಲೋಕವು ಕೊಡುವ ರೀತಿಯಲ್ಲಿ ನಾನು ಅದನ್ನು ನಿಮಗೆ ಈ ಲೋಕವು ಕೊಡುವ ರೀತಿಯಲ್ಲಿ ಆ ಶಾಂತಿ ಸಮಾಧಾನವನ್ನು ನಾನು ನಿಮಗೆ ಕೊಡಲ್ಲ. ನಾವು ನಿಜವಾಗಿ ಚರ್ಚಿಗೆ ಹೋಗುವುದಾದರೆ, ಒಂದು ರೆಟ್ರೀಟಿಗೆ ಹೋಗುವುದಾದರೆ, ಪ್ರಾರ್ಥನೆ ಮಾಡುವಾಗ, ಸ್ತುತಿ ಆಡುವಾಗ, ಅಪ್ಪ ಆ ಶಾಂತಿ ಸಮಾಧಾನ ನನಗೆ ಕೊಡು, ನಿನ್ನ ಶಾಂತಿ ಸಮಾಧಾನ. ಕಷ್ಟಗಳನ್ನು ಅನುಭವಿಸುವಾಗಲೂ ಕೂಡ ನನಗೆ ಶಾಂತಿಯಿಂದ ಬಾಳಲಿಕ್ಕೆ ಆಗಬೇಕು, ಸಮಾಧಾನದಿಂದ ಬಾಳಲಿಕ್ಕೆ ಆಗಬೇಕು. ಅಂದು ಸ್ಟೇಫಾನನನ್ನು ಆ ಪರಿಸಾಯರು ಮತ್ತು ಧರ್ಮ ನಿಂದಕರು ಇವರನ್ನು ಹೊಡೆಯುವಾಗ, ಯಾರು? ಸ್ಟೇಫಾನನನ್ನು ಹೊಡೆಯುವಾಗ ಆ ಸ್ಟೇಫಾನನಿಗೆ ಹೇಳಲಿಕ್ಕೆ ಆಯಿತು, ಅಪ್ಪ ಇವರನ್ನು ಕ್ಷಮಿಸಿ. ಆ ಶಾಂತಿ ಸಮಾಧಾನ ನಮಗೆ ಬೇಕಪ್ಪ, ಆ ಶಾಂತಿ ಸಮಾಧಾನ ಬೇಕು. ನಮಗೆ ಹೇಳಲಿಕ್ಕೆ ಆಗುತ್ತಾ? ಪೇತ್ರ ಮತ್ತು ಈ ಯಾರು ಯೆಹೋವನರಿಗೆ ಚಾಟಿ ಏಟದಿಂದ ಸರಿ ಹೊಡೆಯುತ್ತಾರೆ. ಒಡೆದು ಹೇಳ್ತಾರೆ, ಇನ್ನು ಯೇಸುವನ್ನು ನೀವು ಪ್ರಚಾರ ಪಡಿಸಬಾರದು, ಬೋಧಿಸಬಾರದು. ಆದರೆ ಅವರು ಹೇಳ್ತಾರೆ, ಯೇಸುವನ್ನು ಪ್ರಚಾರ ಪಡಿಸದಿದ್ದರೆ ಮತ್ತೆ ಯಾರನ್ನು ಪ್ರಚಾರ ಪಡಿಸಬೇಕು ನೀವು? ಅವರು ಏನು ಹೇಳ್ತಾರೆ ಅಂದರೆ, ಆ ಏಟುಗಳನ್ನು ಕೊಟ್ಟಿದ್ರಿ ಅಲ್ಲ, ಅದಕ್ಕಾಗಿ ದೇವರಿಗೆ ಆ ಏಟು ಪೆಟ್ಟುಗಳನ್ನು ತಿಂದು ಯೇಸುವಿಗಾಗಿ ಸ್ವಲ್ಪ ಆದರೂ ಜೀವಿಸ್ಲಿಕ್ಕೆ ಆಯ್ತು ಅಂತೇಳಿ ಅವರು ಸ್ತೋತ್ರ ಮಾಡ್ತಾರೆ. ಆ ಶಾಂತಿ ಸಮಾಧಾನ ನಮಗೆ ಬೇಕು. ಇನ್ನೂ ಕೂಡ ನಮ್ಮ ಸಹೋದರನ್ನು ಕ್ಷಮಿಸಲಿಕ್ಕೆ ಆಗದ ಒಂದು ಶಾಂತಿ ಸಮಾಧಾನ ನಮ್ಮಲ್ಲಿಲ್ಲ, ಹೌದಾ? ಸಹೋದರನ್ನು ನಮಗೆ ಕ್ಷಮಿಸಲಿಕ್ಕೆ ಆಗಲ್ಲ, ನಮ್ಮ ಪ್ರೀತಿಸುವವರನ್ನೇ ನಮಗೆ ಕ್ಷಮಿಸಲಿಕ್ಕೆ ಆಗಲ್ಲದಿದ್ದರೆ ಯಾವ ಶಾಂತಿ ಇದೆ ನಮ್ಮಲ್ಲಿ, ಮನೆಯಲ್ಲಿ? ಮಾತ್ರ ನಾವೆಲ್ಲ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತೇವೆ, ಯೇಸು ಇಲ್ಲದ ಜೀವನ,
ಎಲ್ಲ ಫಲ ಇಲ್ಲದ ಒಂದು ಗದ್ದೆ ಥರ. ಎಷ್ಟು ಭತ್ತ ಹಾಕಿದ್ರು, ಕೆಲವು ನಮ್ಮ ಮನೆಯಲ್ಲಿ ಮರ ಇದೆ, ಬರಡು ಭೂಮಿಗೆ ಸಮ. ಕೆಲವು ಈ ಒಂದು ಅಡಿಕೆ ಮರ ಇದೆ, ಅದಕ್ಕೆ ಎಷ್ಟು ಗೊಬ್ಬರ ಹಾಕಿದ್ರು ಕೂಡ ಮೇಲೆ ಫಲನೇ ಆಗಲ್ಲ. ನಮ್ಮದು ಕೂಡ ಅಂದರೆ ಗೊಬ್ಬರ ಸರಿ ಇಲ್ಲ ಅಂತಲ್ಲ, ಗೊಬ್ಬರ ಸರಿ ಇದೆ, ನಮ್ಮ ಕಠಿಣ ಹೃದಯ ಇದಕ್ಕೆ ಕಾರಣ. ಇವತ್ತು ನಿಮ್ಮ ಮನೆಯಲ್ಲಿ ಇವತ್ತು ನೋಡಿದರೆ ಎಲ್ಲರ ಮನೆಯಲ್ಲಿ ಶಾಂತಿ ಸಮಾಧಾನ ಇಲ್ಲ. ಯಾಕೆಂದರೆ ಈ ಇಸ್ರಾಯೇಲರ ಥರ ಕಠಿಣ ಹೃದಯ ಆಗಿದೆ. ದೇವರು ಅವರ ಜೊತೆ ನಡೆದರೂ ಕೂಡ ಅವರಿಗೆ ಮನವರಿಕೆ ಆಗ್ತಾ ಇಲ್ಲ. ಇವತ್ತು ಈ ಹೋಲಿ ಕಮ್ಯುನಿಯನ್ ಮೂಲಕ ದೇವರನ್ನು ನಾವು ಸ್ವೀಕರಿಸಲ್ವಾ? ಯೇಸು ಕ್ರಿಸ್ತರು ನಿನ್ನೆ ಇದ್ದಾಗ ಇವತ್ತಿಲ್ವಾ? ಇದ್ದಾರೆ. ಆ ಹೋಲಿ ಕಮ್ಯುನಿಯನ್ ನಾವು ತೆಗೊಳ್ಳುವಾಗ ನಿಜವಾಗಿ ಅದರ ಯೇಸು ಕ್ರಿಸ್ತರ ಮಾಂಸ ಮತ್ತು ಶರೀರ, ಅದು ಶರೀರ ಮತ್ತು ರಕ್ತ ಅದರಲ್ಲಿ ಇದೆ, ಅದು ಜೀವ ಇದೆ ಇಂದಿಗೂ ಕೂಡ. ಆದರೆ ನಮ್ಮ ಹೃದಯ ಕಠಿಣ ಹೃದಯ, ನಮಗೆ ಅನುಭವಿಸ್ಲಿಕ್ಕಾಗಲ್ಲ ದೇವರ ಪ್ರೀತಿ. ಇವತ್ತು ಯಾರೆಲ್ಲ ನಿಮ್ಮ ಹೃದಯ ಕಠಿಣವಾಗಿದೆ, ನಿಜವಾಗಿಯೂ ನೀವು ಮಾಡಬೇಕಾಗಿರೋದೇನೆಂದರೆ ಪಶ್ಚಾತ್ತಾಪ ಪಡಬೇಕು. ನೀವು ಇವತ್ತು ಮೊಣಕಾಲೂರಿ ಪ್ರಾರ್ಥನೆ ಮಾಡಬೇಕು. ನಾನು ಮತ್ತೆ ನೀವು ಪ್ರಾರ್ಥನೆ ಮಾಡಬೇಕು. ಏನಂತ? ಅಪ್ಪ, ಈ ಒಂದು ನನ್ನ ಕಠಿಣ ಹೃದಯ ಹೋಗಲಿ ಅಪ್ಪ. ಯಾಕೆಂದರೆ ನನಗೆ ನಿನ್ನ ಶಾಂತಿ ಸಮಾಧಾನ ಅನುಭವಿಸಬೇಕು. ನನಗೆ ಬಟ್ಟೆ ಇಲ್ಲದಿದ್ದರೂ ಪರವಾಗಿಲ್ಲ, ನಮಗೆ ಹೇಳಲಿಕ್ಕೆ ಆಗುತ್ತಾ? ನಾವು ಪ್ರಾರ್ಥನೆ ಮಾಡುವಾಗ ನನಗೆ ಅದು ಬೇಕು, ಇದು ಬೇಕು, ಡಾಕ್ಟರ್ ಆಗಬೇಕು, ಅದು ಇಂಜಿನಿಯರ್ ಆಗಬೇಕು, ಅದಾಗಬೇಕು, ಇದಾಗಬೇಕು, ಎಲ್ಲ ದುರುದ್ದೇಶ. ಇದೆಲ್ಲ ಪ್ರಾರ್ಥನೆ ಯಾರೇ ಕಲಿಸಿದ್ದಂದರೆ ಸೈತಾನನೇ ಕಲಿಸಿದ್ದು. ಯಾರಿಗೆ ನಿಜವಾಗಿ ಆಸೆ ಇದೆ ಯೇಸುವಿಗಾಗಿ ಜೀವಿಸಬೇಕು? ಯಾರಿಗಿಲ್ಲ. ಅದಕ್ಕಾಗೇನೆ ಇವತ್ತಿನ ಸೆಕೆಂಡ್ ರೀಡಿಂಗ್ ಇದೆ ಅಲ್ಲ, ಅದು ನಾನು ಧ್ಯಾನಿಸಿದೆ. ಸೆಕೆಂಡ್ ರೀಡಿಂಗ್ ಏನಿದೆ? ಸೆಕೆಂಡ್ ರೀಡಿಂಗ್ ನೋಡಿ, ಈ ಲೋಕದ ಜನರಿಗೆ ಅದೊಂದು ಹುಚ್ಚುತನ. 1 ಕೊರಿಂಥಿಯದಲ್ಲಿ 26ನೇ ವಾಕ್ಯ ನೋಡಿ. 1 ಕೊರಿಂಥಿ 1ನೇ ಅಧ್ಯಾಯ 26ನೇ ವಾಕ್ಯ. 27ರಿಂದನೇ ಸ್ವಲ್ಪ ಧ್ಯಾನಿಸುವ ನೋಡಿ. ಜ್ಞಾನಿಗಳನ್ನು ನಾಚಿಕೆಗೀಡು ಮಾಡಲು ದೇವರು ಲೋಕದ ದೃಷ್ಟಿಯಲ್ಲಿ ಮೂರ್ಖರನ್ನು ಆರಿಸಿಕೊಂಡ್ರು. ಅಂದರೆ ಲೋಕದ ಜ್ಞಾನ ನೋಡಿ ಹೆಂಗಿದೆ ನೋಡಿ. ಜ್ಞಾನಿಗಳನ್ನು ನಾಚಿಕೆಗೀಡು ಮಾಡಲು. ಈಗ ನಾವೆಲ್ಲರೇನು ಜ್ಞಾನಿಗಳು, ಬುದ್ಧಿವಂತರು, ಪರಾಕ್ರಮಿಗಳು. ಈಗ ಇವರನ್ನೆಲ್ಲರನ್ನು ನಾಚಿಕೆ ಮಾಡಲಿಕ್ಕೋಸ್ಕರ ದೇವರು ಯಾರನ್ನು ಆಯ್ಕೆ ಮಾಡಿದರು? ಮೂರ್ಖರನ್ನು, ಪೇತ್ರ ಮತ್ತು ಯೋಹಾನರನ್ನು, ಕೊಲೆಗಡುಕ ಪೌಲನನ್ನು ಆರಿಸಿದರು. ಹೌದಾ? ಮೋಶೆಯನ್ನು ಆರಿಸಿದರು, ಯೋಹಾನನನ್ನು ಆರಿಸಿದರು. ಯೋಹಾನ ಮೀನಿಡುವವ, ಮೂರ್ಖ, ತಲೆ ಇಲ್ಲ. ನಮ್ಮ ಲೆಕ್ಕದಲ್ಲಿ ತಲೆ ಇಲ್ಲ. ಶಾಲೆಗೆ ಹೋಗೋದಿದ್ದರೆ ತಲೆ ಇದೆ ಅವನಿಗೆ, ಬುದ್ಧಿ ಇಲ್ಲ. ಈಗ ಯಾರನ್ನು ಆರಿಸಿದ್ರು? ಬಡವರನ್ನಂದರೆ ದುಡ್ಡಿಲ್ಲದವರನ್ನಂತಲ್ಲ, ಬಡವರನ್ನಂದರೆ ದೀನರನ್ನು. ಯಾರೆಲ್ಲ ದೀನತೆ ಬೇಕು. ನಮ್ಮಲ್ಲಿ ಅದು ಇಲ್ಲ. ಅದು ದೊಡ್ಡ ಒಂದು ಕೊರತೆ. ಅದು ಸಿಗಲ್ಲ, ಆಯಿತಾ? ಮಾರ್ಕೆಟಲ್ಲಿ ಸಿಗಲ್ಲ. ನೀವು ಎಲ್ಲಿ ಹೋದ್ರೂ ಕೂಡ ಮಾರ್ಕೆಟಲ್ಲಿ ಶಾಂತಿ ಸಮಾಧಾನ ಸಿಗಲ್ಲ, ದೀನತೆಯೂ ಸಿಗಲ್ಲ. ಅದು ಯೇಸುವಿನಲ್ಲಿದೆ. ನೀನು ಅದನ್ನು ಏನು ಮಾಡಬೇಕಂದ್ರೆ ಅದನ್ನು ಪಡೆದುಕೊಳ್ಬೇಕು. ಯೇಸುವಿನಿಂದ ಪ್ರಾರ್ಥಿಸಿ ಅದನ್ನು ಪಡೆದುಕೊಳ್ಬೇಕು. ಅಪ್ಪ, ಕೃಪೆ ನನಗೆ ಬೇಕು. ನನಗೆ ಏನು ಬೇಕು? ದೀನತೆ ಬೇಕು. ನನಗೆ ಶಾಂತಿ ಸಮಾಧಾನ ಬೇಕು. ನಿಜವಾಗಿ ನೀನು ಏನು ಮಾಡಬೇಕು? ಆಮೇಲೆ ನೋಡಿ, ಅದು ಪ್ರಾರ್ಥಿಸಿ ನಾವು ಪಡೆದುಕೊಳ್ಬೇಕು. ನೋಡಿ, ಅಂತೆಯೇ ಬಲಿಷ್ಠರನ್ನು ಲಜ್ಜೆಗೀಡು ಮಾಡಲು. ಬಲಿಷ್ಠರು ಇದ್ದಾರಲ್ಲ ಈ ಲೋಕದಲ್ಲಿ, ಬಲಿಷ್ಠರು ಇದ್ದಾರ? ಅವರನ್ನು ಲಜ್ಜೆಗೀಡು ಮಾಡಲು ಏನು ಮಾಡಿದ್ರು? ಬಲಹೀನರನ್ನು ಏನು ಮಾಡಿದ್ರು? ಬಲಹೀನರನ್ನು ಅವರು ಆರಿಸಿದ್ರು. ಎಷ್ಟು ಚೆನ್ನಾಗಿದೆ ನೋಡಿ. ಬಲಹೀನರು ಯಾರು? ಪೇತ್ರನಲ್ಲಿ ಯಾವ ಬಲ ಇತ್ತು ಬ್ರದರ್? ಹಣ ಇತ್ತಾಗ? ಏನಾದರೂ ವಿದ್ಯಾಭ್ಯಾಸ ಇತ್ತ? ಬಲ ಇತ್ತ ಅವನಲ್ಲಿ? ಆದರೆ ಬಲವಂತನಾದ ಯೇಸು ಕ್ರಿಸ್ತರ ಅವಳ ಒಳಗಡೆ ಇದ್ದರು. ಅದಕ್ಕೆ ಪೇತ್ರನಲ್ಲಿ ಯಾವ ಸ್ವಭಾವ ಇತ್ತಂದರೆ ವಿನಯತೆ, ದೀನತೆ. ಪೇತ್ರನಲ್ಲಿದ್ದ ಸ್ವಭಾವ ಏನು ಗೊತ್ತುಂಟ? ದೀನತೆ ಮತ್ತು ವಿನಯತೆ, ವಿನಯಶೀಲತೆ, ಹ್ಯುಮಿಲಿಟಿ. ಇದು ಬೇಕು. ಈ ವಿನಯತೆ ಮತ್ತು ಎಷ್ಟು ನೀನು ದೊಡ್ಡ ಬೋಧಕನಾಗಲಿ, ಎಷ್ಟು ನೀನು ಶುಭ ಸಂದೇಶ ಪ್ರಚಾರ ಮಾಡುವವನಾಗಲಿ, ಒಂದು ವೇಳೆ ನಿನ್ನಲ್ಲಿ ವಿನಯತೆ ಮತ್ತು ಹ್ಯುಮಿಲಿಟಿ, ಅದರಲ್ಲಿ ದೀನತೆ ಇಲ್ಲದಿದ್ದರೆ ನೀನು ದೇವರ ಲೆಕ್ಕದಲ್ಲಿ ಔಟ್, ಜೀರೋ. ಇದಕ್ಕಾಗಿ ನಾವು ಏನು ಮಾಡಬೇಕಂದ್ರೆ ನೋಡಿ, ಒಂದು ವಾಕ್ಯ ಇದೆ, ಅದು ತುಂಬ ಚೆನ್ನಾಗಿ. ಯಾಕೋಬನ ಬರೆದ ಪತ್ರ 4ನೇ ಅಧ್ಯಾಯ
10ನೇ ವಾಕ್ಯ ನೋಡಿ ಬ್ರದರ್, ಯಾಕೋಬನು ಬರೆದ ಪತ್ರ 4ನೇ ಅಧ್ಯಾಯ 10ನೇ ವಾಕ್ಯ. ಪ್ರಭುವಿನ ಮುಂದೆ ನಮ್ರರಾಗಿರಿ. ನಮ್ರರಾಗಿರಿ. ಪ್ರಭುವಿನ ಮುಂದೆ. ಯಾರ ಮುಂದೆ? ಪ್ರಭುವಿನ ಮುಂದೆ ನಮ್ರರಾಗಿರಿ, ವಿನಯಶೀಲರಾಗಿರಿ, ದೀನತೆ ಉಳ್ಳವರಾಗಿರಿ. ಓಕೆ. ಆಗ ಅವರು ನಿಮ್ಮನ್ನು ಉದ್ಧರಿಸುವರು. ಯಾವಾಗ ಉದ್ಧರಿಸ್ತಾರೆ? ನಮ್ರರಾದಾಗ. ಇದಾಗುತ್ತೆ. ಅದೇ ಇಲ್ಲಿ ಹೇಳಿದ್ದು ಇವತ್ತಿನ ಫಸ್ಟ್ ರೀಡಿಂಗ್, ಇವತ್ತು ಸೆಕೆಂಡ್ ರೀಡಿಂಗ್, ಚರ್ಚ್ ಸೆಕೆಂಡ್ ರೀಡಿಂಗ್ ಹೇಳಿದ್ದು. ಆಮೇಲೆ ನೋಡಿ, ಯಾವ ಮಾನವನು ತಮ್ಮ ಸಮ್ಮುಖದಲ್ಲಿ ಅಹಂಕಾರ ಪಡದಂತೆ ದೇವರು ಹೀಗೆ ಮಾಡಿದರು. ಯಾವ ಮಾನವರು ಅಹಂಕಾರ ಪಡಲಿಕ್ಕಿಲ್ಲ ಅವರ ಮುಂದೆ. ಆಮೇಲೆ ನೋಡಿ, ಅವರ ಕೃಪೆಯಿಂದಲೇ, ಯಾರ ಕೃಪೆಯಿಂದಲೇ? ದೇವರ ಕೃಪೆಯಿಂದಲೇ, ಕ್ರಿಸ್ತ ಯೇಸುವಿನ ಶಾಂತಿ ಸಮಾಧಾನದಿಂದಲೇ, ಕೃಪೆಯಿಂದಲೇ ಕ್ರಿಸ್ತ ಯೇಸು ನಮಗೆ ಈಗ ಜ್ಞಾನ ಮೂಲವಾಗಿದ್ದಾರೆ. ನಮಗೆ ಜ್ಞಾನ ಯಾರು? ಈ ಲೋಕ ಅಲ್ಲ, ನಮ್ಮ ವಿದ್ಯಾಭ್ಯಾಸ ಅಲ್ಲ. ನಮಗೆ ಜ್ಞಾನ, ಪೇತ್ರನಿಗೆ ಜ್ಞಾನ, ಪೌಲನಿಗೆ ಜ್ಞಾನ ಯಾರಾಗಿದ್ರು ಅಂದರೆ ಯೇಸು ಕ್ರಿಸ್ತರಾಗಿದ್ರು. ದೇವರಿಂದ ನಮಗೆ ದೊರಕುವ ಸತ್ಸಂಬಂಧ ಅಂದರೆ ಏನು ಗೊತ್ತುಂಟ? ದೇವರಿಂದ ಸಿಗುವ ನಮಗೆ ನೀತಿವಂತಿಕೆ. ಪಾವನತೆ ಅಂದರೆ ಏನು ಗೊತ್ತುಂಟ? ಪರಿಶುದ್ಧತೆ. ಪರಿಶುದ್ಧತೆಯಿಂದ ಜೀವಿಸಲಿಕ್ಕೆ ನಮಗೆ ಹೇಗೆ ಆಗುವುದು ಅಂದರೆ ಯೇಸು ಕ್ರಿಸ್ತರ ಮೂಲಕ. ಈ ನೀತಿವಂತಿಕೆ, ದೇವರ ಮುಂದೆ ನಾವು ನಿಲ್ಲಲಿಕ್ಕೆ ಶಕ್ತರಾಗಿದ್ದೇವೆ ಹೇಗೆ ಅಂದರೆ ಯೇಸು ಕ್ರಿಸ್ತರ ಮೂಲಕ. ಇಲ್ಲಾದರೆ ನಾವು ಯಾರ ಗುಲಾಮತನದಲ್ಲಿದ್ದೆವು? ಪಾಪದ ಗುಲಾಮತನ, ಸೈತಾನನ ಗುಲಾಮತನದಲ್ಲಿದ್ದೆವು. ಈಗ ನಮಗೆ ಯೇಸು ಕ್ರಿಸ್ತರ ಆ ಒಂದು ಮರಣದ ಮೂಲಕ, ಅವರು ಸುರಿಸಿದ ರಕ್ತದ ಮೂಲಕ ನಾವು ಯೇಸು ಕ್ರಿಸ್ತರ ದೇವರ ಮುಂದೆ ಒಂದು ನೀತಿವಂತರಾಗಿ ನಿಂತಿದ್ದೇವೆ. ಪಾವನತೆ ಎಂದು ಪರಿಶುದ್ಧತೆ ಜೀವನ ಜೀವಿಸಲಿಕ್ಕೆ ಆಗುತ್ತೆ. ಇದಕ್ಕೆ ಕಾರಣ ಯಾರಂದರೆ ಯೇಸು ಕ್ರಿಸ್ತರು ಕೊಟ್ಟ ಪರಿಶುದ್ಧ ಆತ್ಮರ ಮೂಲಕ. ಈ ಪರಿಶುದ್ಧಾತ್ಮರು ನಮಗೆಲ್ಲರಿಗೂ ಬೇಕು. ಆಮೇಲೆ ಏನಂದರೆ ನೆಕ್ಸ್ಟ್ ಏನಿದೆ? ಪಾವನತೆ ಮತ್ತು ವಿಮೋಚನೆ. ವಿಮೋಚನೆ ಅಂದರೆ ಏನು ಗೊತ್ತುಂಟಾ? ನಿತ್ಯ ಜೀವ. ನಾವು ಯಾವಾಗಲೂ ಯೇಸುವಿನೊಂದಿಗೆ ಇರುವುದು. ಯಾಕೆಂದರೆ ನಾವು ಈ ಲೋಕವನ್ನು ಬಿಟ್ಟು ಹೋಗ್ತೇವೆ, ನಾಳೆ ಹೋಗಲ್ವಾ? ಶಾಂತಿ ಸಮಾಧಾನ ಯಾವಾಗಲೂ ದೇವರ ರಾಜ್ಯ ಆಡಳಿತ ಮಾಡುತ್ತೆ. ಇಲ್ಲಿ ನಾವು ಈಗ ಶಾಂತಿ ಸಮಾಧಾನ, ಅದೇ ಶಾಂತಿ ಸಮಾಧಾನ ಅನುಭವಿಸಿ ಮುಂದಿನ ಮಹಿಮೆ, ನಮ್ಮ ಮುಂದಿನ ಮಹಿಮೆ ಅಂದರೆ ನಾವು ಸ್ವರ್ಗಕ್ಕೆ ಹೋಗುವುದು. ಅಲ್ಲಿ ಕೂಡ ಈ ಶಾಂತಿ ಸಮಾಧಾನ ನಮಗೆ ಅನುಭವಿಸಲಿಕ್ಕೆ ಆಗುತ್ತೆ. ಎಷ್ಟು ಮಂದಿಗೆ ಇದು ಅನುಭವಿಸಲಿಕ್ಕೆ ಆಗುತ್ತೆ? ನಿಜವಾಗಿ ಶಾಂತಿ ಸಮಾಧಾನ ಅನುಭವಿಸಲಿಕ್ಕೆ ಆಗುತ್ತೆ? ಶಾಂತಿ ಸಮಾಧಾನ ಸಿಗ್ತದೆ ದೇವರಿಗೆ ಅಭಿಮುಖನಾಗಿದೆ. ಇಷ್ಟು ನಾವು ಪ್ರಾರ್ಥನೆ ಮಾಡಿ ಇದು ನಮಗೆ ಸಿಗದಿದ್ದರೆ, ಇದು ನಾನು ನಿಮಗೆ ಹೇಳಿದ್ದಲ್ಲ ಆಯಿತಾ, ಇದು ದೇವರು ನನಗೇನೆ ಹೇಳ್ತಾ ಇದ್ರು ಬೆಳಿಗ್ಗೆ. ಅಲ್ಲ, ನೀನು ಇಷ್ಟು ಬೋಧನೆ ಮಾಡ್ತೀಯಲ್ಲ, ನಿನಗೆ ಶಾಂತಿ ಸಮಾಧಾನ ನಿನಗೆ ಅನುಭವಿಸ್ಲಿಕ್ಕೆ ಅಲ್ಲ, ನೀನು ಹೋಗಿ ಎಂಥ ಬೋಧನೆ ಮಾಡ್ತಿ? ಯಾಳಿಗೆ ಹೇಳಿದ್ದು? ನಿಮಗೆ ಅಲ್ಲ ಆಯಿತಾ, ಇದು ನನಗೇನೆ ಹೇಳಿದ್ದು. ಈಗ ಮತ್ತೆ ಅದನ್ನು ನನಗೇನೆ ಹೇಳ್ತಾ ಇದ್ದಾರೆ. ಕಿವಿಳ್ಳವನು ಕೇಳಬೇಕಷ್ಟೇ. ಅನೇಕರಿಗೆ ಶಾಂತಿ ಸಮಾಧಾನ ಇಲ್ಲ. ಅದಕ್ಕೋಸ್ಕರ ಅನೇಕ ಈ ಪ್ರಾಫೆಟ್ಸ್ ಇದ್ದಾರಲ್ಲ, ಯಾರು ಪ್ರಾಫೆಟ್ಸ್? ಫಾಲ್ಸ್ ಪ್ರಾಫೆಟ್ಸ್, ಶುಭ ಸಂದೇಶ ಎಲ್ಲ ಮನೆಗೆ ಸೇರಿದ್ದಾರೆ, ಅವರವರ ಮನೆಗೆ. ಯಾರು ನಿಜವಾಗಿ ಆ ಶಾಂತಿ ಸಮಾಧಾನವನ್ನು, ದೇವರ ಆ ಕೃಪೆಯನ್ನು ಯಾರಿಗೆ ಅನುಭವಿಸಲಿಕ್ಕೆ ಆಗಲ್ಲ, ಅವರೆಲ್ಲ ಅವರ ಮನೆಗೆ ಸೇರಿ ಆಗಿದೆ. ಏನು ಅವರ ಇದೇನು ಗೊತ್ತುಂಟಾ? ದುರುದ್ದೇಶ. ಅದು ಉದ್ದೇಶ ಅಲ್ಲ ಅಂದರೆ ಫಾಲ್ಸು ಇದು ಕೊಡುವುದು, ಶುಭ ಸಂದೇಶ ಸಾರುವುದು, ದೇವರ ಜ್ಞಾನದಿಂದ ಅಲ್ಲ. ಕಳ್ಳ ಪ್ರವಾದಿಗಳು ಮನೆ ಸೇರಿದ್ದಾರೆ. ಅವರು ಪ್ರಾಸ್ಪ್ಯಾರಿಟಿ ಬಗ್ಗೆ ಮಾತ್ರ ಹೇಳುವುದು, ಈ ಲೋಕದ ಆಸೆ ತೋರಿಸುವುದು. ಯಾಕಂದರೆ ಅವರ ಉದ್ದೇಶ ಈಡೇರಿಸಬೇಕಷ್ಟೇ. ಉದ್ದೇಶ ಅಲ್ಲ, ಅದು ದುರುದ್ದೇಶ. ಅನೇಕ ಜನರು ಏನು ಮಾಡಿದ್ದಾರೆ? ಆ ಒಂದು ಕಳ್ಳ ಪ್ರೊಫೆಟ್ಸ್ ಇದ್ದಾರಲ್ಲ, ಅವರಿಗೆ ಮರಳಾಗಿದ್ದಾರೆ. ಜನರೆಲ್ಲ ಅದನ್ನೇ ಹುಡುಕಿ ಹೋಗ್ತಾ ಇದ್ದಾರೆ. ಈ ಕಿರಿದಾದ ದಾರಿ ಉಂಟಲ್ಲ, ಕಿರಿದಾದ ದಾರಿ, ಅದು ಯಾರಿಗೂ ಬೇಡ. ಈ ಯೇಸುವಿನ ದಾರಿ ಕಿರಿದಾದ ದಾರಿ. ಈಗ ನಾನು ನಿಮಗೆ ಹೇಳಿದರೆ, ಇವತ್ತು ನಾನು ಹೇಳ್ತಾ ಇದ್ದೇನೆ, ನೀವೇನು ಮಾಡಬೇಕು? ನಿಮ್ಮ ಯಾರು ಇವರಿದ್ದಾರಲ್ಲ, ಎನಿಮಿ, ಏನು ಹೇಳ್ತಾರೆ? ಶತ್ರು. ಅವನನ್ನು ಹೋಗಿ ನೀವು ಕ್ಷಮಿಸಬೇಕಂತ ಹೇಳಿದರೆ, ಅಪ್ಪ ಹೇಗೆ ಕ್ಷಮಿಸುವುದು? ಈ ನನ್ನ ಮಗಳನ್ನು ಇವನು ಅತ್ಯಾಚಾರ ಮಾಡಿದ, ನೀನು ಹೇಳ್ತಾ ಇದ್ದಿ ಕ್ಷಮಿಸು ಅಂತ. ನೀನು ಮಾಡಲೇಬೇಕು ಯೇಸು ಹೇಳಿದಾಗ. ಇದು ನಮಗೆ ಹೋಗ್ಲಿಕ್ಕೆ ಆಗಲ್ಲ. ಆಗುತ್ತಾ? ಈಗ ಒಂದು ಜಮೀನಿದೆ, 1 ಎಕರೆ ಜಮೀನಿದೆ. ಅವನೇನು ಸ್ವಲ್ಪ ಒಳಗಡೆ ಹಾಕಿದ್ದಾನೆ. ಅವನನ್ನು ಈಗ ಯೇಸು ಹೇಳ್ತಾರೆ ನೀನು ಕ್ಷಮಿಸಬೇಕಂತ. ನಮಗೆ ಕ್ಷಮಿಸಲಿಕ್ಕೆ ಆಗುತ್ತಾ? ಅದೇ ಚರ್ಚಿಗೆ ಬರ್ತೇವೆ, ನಾವು ಚರ್ಚಿಗೆಲ್ಲ ಬರ್ತೇವೆ. ಆದರೂ ಕೂಡ ಈ ಕಿರಿದಾದ ದಾರಿಯಿಂದ ಹೋಗ್ಲಿಕ್ಕೆ ಆಗಲ್ಲ. ನೀನು ಹೋಗಿ ಕ್ಷಮಿಸಿದರೆ ಮಾತ್ರ ನಿನಗೆ ಸ್ವರ್ಗ.
ಈ ಒಂದು ಶಾಂತಿ ಸಮಾಧಾನ ಅನುಭವಿಸ್ಲಿಕ್ಕೆ ಆಗಿದೆ. ಇದು ಯಾರಿಗಾದ್ರೂ ಬೇಕಾ? ಈಗ ಯೇಸು ಹೇಳ್ತಾರೆ, ಏನು ಹೇಳ್ತಾರೆ, ಅವನಿಗೆ ಒಬ್ಬ ಧನಿಕ ಹುಡುಗ ಬರ್ತಾನಲ್ಲ ಯೇಸು ಸ್ವಾಮಿ ಹತ್ರ, ಸ್ವರ್ಗ ಸಾಮ್ರಾಜ್ಯ ನಾನು ಹೋಗ್ಬೇಕಾದ್ರೆ ಏನು ಮಾಡಬೇಕು? ಅವನು ಹೇಳ್ತಾನೆ, ಈ ಏನಿದೆ ಕಮಾಂಡ್ಮೆಂಟ್ಸ್ ಏನಿದೆ, ದೇವರ ಉಪದೇಶಗಳು ಏನಿದೆ ಎಲ್ಲವನ್ನು ನೀನು ಪಾಲನೆ ಮಾಡಿ. ನಾನು ಅದನ್ನು ಸಣ್ಣದಿರಿಂದಾನೆ ಪಾಲನೆ ಮಾಡಿದ್ದೇನೆ. ಆದರೆ ನೀನು ಈಗ ಏನು ಮಾಡಬೇಕಂದ್ರೆ, ಆಸ್ತಿ ಉಂಟಲ್ಲ ಅದನ್ನೆಲ್ಲ ಮಾರಿ ಬಡಬಗ್ಗರಿಗೆ ಮಾರಿ ನನ್ನ ಹಿಂದೆ ಬಾ. ಇದೆಲ್ಲ ಯಾರಿಗಾದರೂ ಮಾಡಲಿಕ್ಕೆ ಆಗುತ್ತಾ? ಅವನು ಕೂಡ ಕಿರಿದಾದ ಬಾಗಿಲಲ್ಲಿ ಹೋಗಲಿಕ್ಕೆ ಅವನಿಗೂ ಬೇಡ. ಈಗ ಯೇಸು ಹೇಳುವ ಮಾತು ಬೇಡ ಆದರೆ ಯೇಸು ಯಾಕೆ ಅವನ ಮನೆಗೆ ಓಪನ್ ಮಾಡಿ ಕೊಡ್ತಾರೆ ನಿನಗೆ ಕೂತ್ಕೊಳ್ಳಿಕ್ಕೆ? ಇವತ್ತು ನನಗೆ ಕೂಡ ಆ ರೀತಿಯೇ ಆ ಶಾಂತಿ ಸಮಾಧಾನ ಯಾಕೆ ಅನುಭವಿಸಲಿಕ್ಕೆ ಆಗಲ್ಲ ಅಂದರೆ, ಆ ಕಿರಿದಾದ ಬಾಗಿಲಿಂದ ನಮಗೆ ಹೋಗಲಿಕ್ಕೆ ಬೇಡ. ಬಡವರನ್ನು ಪ್ರೀತಿಸಬೇಕು ಹೇಳಿಲ್ವಾ ದೇವರು? ಇದು ನಮಗೆ ಮಾಡಲಿಕ್ಕೆ ಆಗಲ್ಲ, ಅನೇಕರಿಗೆ ಮಾಡಲಿಕ್ಕೆ ಆಗಲ್ಲ. ಅದಕ್ಕೋಸ್ಕರ ಶಾಂತಿ ಸಮಾಧಾನ ಇಲ್ಲ. ಅಂದರೆ ಹೇಳುವುದಾದರೆ ಯೇಸು ನಮ್ಮಲ್ಲಿ ಇಲ್ಲ, ನಮ್ಮ ಜೀವಿತದಲ್ಲಿ ಯಾರಿಲ್ಲ ಅಂದರೆ ಯೇಸು ಇಲ್ಲ. ಯೇಸು ಫೋಟೋ ಇದೆ, ಬೈಬಲ್ ಇದೆ ಮನೆಯಲ್ಲಿ, ಆದರೆ ಯೇಸು ಇಲ್ಲ. ಯೇಸು ಇಲ್ಲದಿದ್ದರೆ ಆ ಶಾಂತಿ ಸಮಾಧಾನ ಯಾರಿಗೂ ಕೂಡ ಸಿಗಲ್ಲ, ಆಯಿತಾ? ನಮಗೀಗ ಏನು ಬೇಕಂದರೆ ನಾವು ಇವತ್ತು ಪ್ರಾರ್ಥನೆ ಮಾಡಬೇಕು. ಏನಂದರೆ ಕೊಲೋಸದವರಿಗೆ ಬರೆದ ಪತ್ರ ನೀವು ತಿಗೊಳ್ಬೇಡಿ, ಅಷ್ಟೇ ನಾವು ಪ್ರಾರ್ಥನೆ ಮಾಡುವ. ನಮ್ಮ ರನ್ಮನಗಳು, ನಮ್ಮ ಹೃದಯ ಮತ್ತು ನಮ್ಮ ಮನಸ್ಸು ಕ್ರಿಸ್ತ ಯೇಸುವಿನ ಶಾಂತಿ ಸಮಾಧಾನದಿಂದ ತುಂಬಲಿ ಎಂದು ನಾವು ಪ್ರಾರ್ಥಿಸಬೇಕು ಅಷ್ಟೇ, ಬೇರೆ ಏನು ಬೇಡ. ನಾವು ನಮ್ಮನ್ನು ಬಿಟ್ಟು ಕೊಡೋಣ, ಇವತ್ತು ನಾವು ವಿಧೇಯರಾಗೋಣ. ಅಪ್ಪ, ಆ ಶಾಂತಿ ಸಮಾಧಾನ ನಮಗೆ ಬೇಕು. ಈ ಲೋಕದಲ್ಲಿ ನಿಜವಾಗಿ ಯೇಸು ಇಲ್ಲದಿದ್ದರೆ ಬದುಕಲಿಕ್ಕೆ ಆಗಲ್ಲ ಪ್ರಿಯರೇ, ನಿಜವಾಗಿ ಆಗಲ್ಲ, ಸಾಧ್ಯನೇ ಇಲ್ಲ ಈ ಲೋಕದಲ್ಲಿ ಬದುಕಲಿಕ್ಕೆ. ಆ ನಿಜವಾದ ಶಾಂತಿಯ ಅರಸ ಯೇಸು ಕ್ರಿಸ್ತರಾಗಿದ್ದಾರೆ. ಎಲ್ರಿಗೆ ಬೇಕಾಗಿರುವುದು ಆ ರಾಜ ನಿನ್ನ ಹೃದಯದ ರಾಜ ಆಗಿರಬೇಕು. ಯಾರ ಹೃದಯದ ನಿಜವಾಗಿ ಯೇಸು ಕ್ರಿಸ್ತ ರಾಜರಾಗಿದ್ದಾರೋ ಅವರು ಮಾತ್ರ ರಾಜನಾಗಿಯೇ ಮೆರೀತಾರೆ. ಅವರನ್ನು ಕಾರು ಇರಲ್ಲ, ಬಟ್ಟೆನೂ ಇರಲ್ಲ, ಆದರೆ ರಾಜನಾಗಿ ಇರ್ತಾರೆ. ಸತ್ರೂ ಪರವಾಗಿಲ್ಲ, ಯಾವ ಜೈಲಲ್ಲಿ ಹಾಕಿದ್ರು ಪರವಾಗಿಲ್ಲ. ಆ ಭಿಕಾರಿ ನೋಡಿ, ಊಟನೂ ಇಲ್ಲ, ಏನೂ ಇಲ್ಲ, ಅವನು ರಾಜನಾಗೇ ಇದ್ದ. ಆಮೇಲೆ ರಾಜನಾಗಿ ಸ್ವರ್ಗಕ್ಕೆ ಹೋದ. ಈ ಶ್ರೀಮಂತ ನಿಜವಾಗಿ ರಾಜನಾಗಿದ್ದ ಈ ಲೋಕದ ದೃಷ್ಟಿಯಲ್ಲಿ. ಆಮೇಲೆ ಭಿಕಾರಿಯಾಗಿ ಎಲ್ಲಿ ಹೋಗ್ತಾನೆ ಅವನು? ನರಕಕ್ಕೆ. ಎಲ್ಲ ಇತ್ತಾಯ್ತು ಅವನಿಗೆ, ಎಲ್ಲ ಇತ್ತು A to Z. ಆದ್ದರಿಂದ ಯೇಸು ನಮ್ಮಲ್ಲಿದ್ದರೆ ಈ ಲೋಕದಲ್ಲಿ ಊಟ ಇಲ್ಲದಿದ್ರೂ ಪರವಾಗಿಲ್ಲ. ಯೇಸು ಇದ್ದಾರಲ್ಲ, ಅವರಿಗೆ ಗೊತ್ತಿದೆಯಲ್ಲ, 4 ದಿನ ಹೆಂಗೂ ನಾನು ಗೋಳಾಡಿ ಸಾಯ್ತೇನೆ. ಯೇಸುವಿನಲ್ಲಿ ಏನಿದೆ? ನಿತ್ಯ ಜೀವ ಇದೆ. ಯೇಸುವಿನಲ್ಲಿ ಪುನರ್ಜನ್ಮ ಇದೆ. ಯೇಸುವಿನಲ್ಲಿ ಏನಿದೆ?